Hi everyone, this is NCRT Booster and I am your Prithvi. Today we will discuss about the pair of linear equations in two variables, exercise 3.1. ಈ ಎಕ್ಸರ್ಸೈಸ್ 3.1 ನಲ್ಲಿ ನಾವು ಏನನ್ನ ಸ್ಟಡಿ ಮಾಡ್ತೀವಿ ಅಂದ್ರೆ ಗ್ರಾಫ್. ಇದು ಕಂಪಲ್ಸರಿ 4 ಮಾರ್ಕ್ಸ್ಗೆ ಎಕ್ಸಾಮ್ಗೆ ಫಿಕ್ಸ್ ಕ್ವಶನ್ ಆಗಿದೆ. ಸೊ ಈ ಒಂದು ವಿಡಿಯೋದಿಂದ ನಿಮಗೆ ಮ್ಯಾಥ್ಸ್ ನಲ್ಲಿ 4 ಮಾರ್ಕ್ಸ್ ಫಿಕ್ಸ್ ಹೇಗೆ ತೆಗೆದುಕೊಳ್ಳೋದು ಅಂತ ನಾವು ಈ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ. ಈ ವಿಡಿಯೋನ ನೋಡೋಕ್ಕಿಂತ ಮುಂಚೆ ನೀವು ನಮ್ಮ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ವಿಡಿಯೋನ ಜಾಸ್ತಿ ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಒನ್, ಈ ಚಾಪ್ಟರ್ ನಲ್ಲಿ ಬರ್ತಕ್ಕಂಥ ಬೇಸಿಕ್ಸ್ ಬಗ್ಗೆ ನಾವು ಸ್ಟಡಿ ಮಾಡೋಣ. ವಾಟ್ ಅಬೌಟ್ ದ ಬೇಸಿಕ್ಸ್ ಇದರಲ್ಲಿ ಏನ್ ಬರುತ್ತೆ? ಬೇಸಿಕ್ಸ್ ಅಂದ್ರೆ ಏನು? ಇದರಲ್ಲಿ ಫೇರ್ ಆಫ್ ಈ ಚಾಪ್ಟರ್ ಫಸ್ಟ್ ಆಫ್ ಆಲ್ ಯಾವ್ದಂದ್ರೆ ಫೇರ್ ಆಫ್ ಲೀನಿಯರ್ ಇಕ್ವೇಶನ್ ಇನ್ ಟೂ ವೇರಿಯೇಬಲ್ಸ್ ಅಂತ. ಇಲ್ಲಿ ಏನ್ ಬರ್ತಾವಂದ್ರೆ ಟೂ ಲೀನಿಯರ್ ಇಕ್ವೇಶನ್ ಅಂದ್ರೆ ಫೇರ್ ಆಫ್ ಲೀನಿಯರ್ ಇಕ್ವೇಶನ್ ಅಂದ್ರೆ ಟೂ ಲೀನಿಯರ್ ಇಕ್ವೇಶನ್ ಬರ್ತವೆ. ಅವುಗಳು ಯಾವ ಫಾರ್ಮೇಶನ್ ಅಲ್ಲಿ ಇರ್ತಾವಂದ್ರೆ ನೋಡ್ಕೊಳ್ಳಿ. a1x plus b1y plus c equal to 0. This is one equation. Then a2x plus b2y plus c equal to 0. This is second equation. These ಈ ಎರಡು ಬೋತ್ ಇಕ್ವೇಶನ್ಗಳು ಪೇರ್ ನಲ್ಲಿ ಇರ್ತವೆ. ಸೊ ಇದನ್ನ ಏನಂತ ಕರೀತಾರೆ ಅಂದ್ರೆ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಇನ್ ಟೂ ವೇರಿಯೇಬಲ್ಸ್ ಅಂತ ನಾವು ಕರಿಬಹುದು. ಇವಾಗ ನಾವು ಎಕ್ಸಾಂಪಲ್ ಮುಖಾಂತರ ನೋಡ್ಕೊಂಡು ಹೋಗ್ಬೇಕಾದ್ರೆ ಎಕ್ಸಾಂಪಲ್ ನಲ್ಲಿ ನೋಡ್ಕೊಂಡು ಹೋಗ್ಬೇಕಾದ್ರೆ ಎಕ್ಸಾಂಪಲ್ ಗಳನ್ನ ನಾವು ಮುಂದೆ ನೋಡ್ಕೊಂಡು ಹೋಗೋಣ. ಇವಾಗ ಫಸ್ಟ್ ಆಫ್ ಆಲ್ ನಾವು ಒಂದು ಬೇಸಿಕ್ ಆಗಿರ್ತಕ್ಕಂಥ ಏನು ಫಾರ್ಮುಲಾಸ್ ಗಳನ್ನ ನೋಡ್ಕೊಂಡು ಹೋಗೋಣ. ಯಾವ ಫಾರ್ಮುಲಾಸ್ಗಳು ಅವುಗಳು ಎಲ್ಲಿ ಹೆಲ್ಪ್ ಆಗ್ತವೆ ಅನ್ನೋದನ್ನ ನೋಡ್ಕೊಂಡು ಹೋಗ್ಬೇಕಾದ್ರೆ ಇಲ್ಲಿ a1 a2 ಅಂತ ಇದೆಯಲ್ಲ, a1 ಡಿವೈಡೆಡ್ ಬೈ a2 ಅದರದ್ದು ಎಷ್ಟು ವ್ಯಾಲ್ಯೂ ಬರ್ತದೋ ಈಸ್ ನಾಟ್ ಈಕ್ವಲ್ ಟು b1 ಡಿವೈಡೆಡ್ ಬೈ b2 ಆದ್ರೆ ಈ ಏನ್ ಇಕ್ವೇಶನ್ ಇರ್ತದಲ್ಲ, ಇಕ್ವೇಶನ್ದು ಗ್ರಾಫ್ ನಲ್ಲಿ ಏನ್ ಬರ್ತಾವಂದ್ರೆ ಲೈನ್ಸ್ ಬರ್ತವೆ. ಗ್ರಾಫ್ ನಲ್ಲಿ ನಾವು ಪಾಯಿಂಟ್ಸ್ ಗಳನ್ನ ಪುಟ್ ಮಾಡ್ಕೊಂಡು ಹೋದ್ರೆ ಅದ್ರ ಲೈನ್ಸ್ ಬರ್ತವೆ. ಆ ಲೈನ್ಸ್ ಗಳನ್ನ ನಾವು ಏನ್ ಮಾಡಿದಾಗ ಆ ಲೈನ್ಸ್ ಗಳು ಒಂದಕ್ಕೊಂದು ಏನು ಒಂದಕ್ಕೊಂದು ಕ್ರಾಸ್ ಮಾಡ್ತಾವ, ಅಥವಾ ಒಂದಕ್ಕೊಂದು ಪ್ಯಾರಲಲ್ ಆಗಿರ್ತಾವ, ಅಥವಾ ಒಂದಕ್ಕೊಂದು ಒಂದ್ರ ಮೇಲೆ ಒಂದಿರ್ತಾವ ಅನ್ನೋದನ್ನ ನಾವು ನೋಡ್ಕೊಂಡು ಹೋಗ್ಬೇಕಾದ್ರೆ ಫಸ್ಟ್ ಆಫ್ ಆಲ್ ಏನಂದ್ರೆ a1 ಡಿವೈಡ್ ಬೈ a2 ಈಸ್ ನಾಟ್ ಈಕ್ವಲ್ ಟು b1 ಡಿವೈಡ್ ಬೈ b2 ಇದ್ರೆ ಅದು ಆ ಲೈನು ಯಾವಾಗಲೂ ಏನಾಗ್ತದೆ ಅಂದ್ರೆ ಒಂದ್ರ ಮೇಲೆ ಇನ್ನೊಂದು ಕ್ರಾಸ್ ಆಗ್ತಿರ್ತದೆ. ಅಂಡ್ ದೀಸ್ ಹ್ಯಾವ್ ಓನ್ಲಿ ಒನ್ ಸೊಲ್ಯೂಷನ್. ಅದು ಓನ್ಲಿ ಒಂದೇ ಒಂದು ಸೊಲ್ಯೂಷನ್ ಅನ್ನು ಹೊಂದಿರ್ತದೆ. ಮತ್ತೆ ಒಂದ್ರ ಮೇಲೆ ಒಂದು ಈ ರೀತಿ ನೋಡ್ಕೊಳ್ಳಿ, ಈ ರೀತಿ ಕ್ರಾಸ್ ಆಗ್ಬಿಟ್ಟು ಹೋಗ್ತಿರ್ತವೆ. ಈ ಪಾಯಿಂಟ್ ನಲ್ಲಿ ಬರ್ತಕ್ಕಂಥ ವ್ಯಾಲ್ಯೂವೇ ಏನಾಗಿರ್ತದೆ ಅಂದ್ರೆ ಸೊಲ್ಯೂಷನ್ ಆಗಿರುತ್ತೆ ಅಂತ ನಾವು ಹೇಳ್ಬೋದು. ಸೊ ಇಷ್ಟು ನಿಮ್ಗೆ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ದೆನ್ ನೆಕ್ಸ್ಟ್ ಇವಾಗ ಸೆಕೆಂಡ್ ಒನ್ ಏನಂದ್ರೆ ನೋಡ್ಕೊಂಡು ಹೋಗಿ, a1 by a2 is equals to b1 by b2 is equals to c1 by c2. ಏನು a1 by a2 is equals to b1 by b2 is equals to c1 by c2 ಆದ್ರೆ ಆ ಎರಡು ಲೈನ್ಸ್ ಗಳು ಯಾವ ರೀತಿ ಇರ್ತವೆ ಅಂತ ನಾವು ನೋಡ್ಕೊಂಡು ಹೋಗ್ಬೇಕಾದ್ರೆ ಆ ಎರಡು ಲೈನ್ಸ್ ಗಳು ಯಾವ ರೀತಿ ಇರ್ತಾವಂದ್ರೆ ನೋಡ್ಕೊಂಡೋಗಿ ಮಕ್ಕಳ, ಆ ಎರಡು ಲೈನ್ಸ್ ಗಳು ಯಾವ ರೀತಿ ಇರ್ತಾವಂದ್ರೆ ಕೋ ಇನ್ಸಿಡೆಂಟ್ ಲೈನ್ಸ್ ಇರ್ತವೆ. ಅಂದ್ರೆ ಯಾವಂದ್ರೆ ಕೋ ಇನ್ಸಿಡೆಂಟ್ ಲೈನ್ಸ್ ಆಗಿರ್ತವೆ. ವಾಟ್ ಈಸ್ ದ ಕೋ ಇನ್ಸಿಡೆಂಟ್ ಲೈನ್ಸ್ ಅಂದ್ರೆ ಇದು ಒಂದು ಲೈನ್ ಅನ್ಕೊಳ್ಳಿ, ಈ ಲೈನ್ ಮೇಲೆನೆ ಅನೋದರ್ ಲೈನ್, ಅದ್ರ ಮೇಲೆನೆ ಅನೋದರ್ ಲೈನ್ ಬರುತ್ತೆ. ಅದನ್ನ ಏನಂತ ಕರೀತಾರೆ ಅಂದ್ರೆ ಕೋ ಇನ್ಸಿಡೆಂಟ್ ಲೈನ್ಸ್ ಅಂತ ಕರೀತಾರೆ. ಅದು ಗ್ರಾಫ್ ನಲ್ಲಿ ನೀವು ಹಾಕಿದಾಗ ಅವಾಗ ನಿಮ್ಗೆ ಗೊತ್ತಾಗತ್ತೆ. ಸೊ ಇದಕ್ಕೆ ಇನ್ಫೈನೈಟ್ ಸೊಲ್ಯೂಷನ್ಸ್ ಇರ್ತವೆ. ಸೋ ಮೆನಿ, ಎಷ್ಟು ಬೇಕೋ ಅಷ್ಟು ಸೊಲ್ಯೂಷನ್ಸ್ ಇರ್ತವೆ. ಯಾಕಂದ್ರೆ ಒಂದ್ ಮೇಲೆ ಒಂದು ಇರೋದ್ರಿಂದ ಎಲ್ಲಿ ಪಾಯಿಂಟ್ ಮಾಡ್ತೀಯ ಅವೆಲ್ಲ ಸೊಲ್ಯೂಷನ್ಸ್. ದೀಸ್ ಆಲ್ ಆರ್ ಸೊಲ್ಯೂಷನ್ಸ್. ಸೊ ಇನ್ಫೈನೈಟ್ ಸೊಲ್ಯೂಷನ್ಸ್. ಇಲ್ಲಿ ಲೆಕ್ಕನೆಲ್ಲ ಅಷ್ಟು ಸೊಲ್ಯೂಷನ್ ಇರ್ತವೆ, ನಾವು ಲೆಕ್ಕನೇ ಮಾಡಕ್ಕಾಗಲ್ಲ.
So then third one, what about the third one? A1 divided by A2 is equals to B1 divided by B2 is not equal to C1 divided by C2 ಇದ್ರೆ ಆ ಎರಡು ಲೈನ್ಸ್ ಗಳು ಯಾವ ರೀತಿ ಇರ್ತವೆ ಅಂತ ನೋಡ್ಕೊಂಡು ಹೋಗ್ಬೇಕಾದ್ರೆ ಆ ಎರಡು ಲೈನ್ಸ್ ಗಳು ಪ್ಯಾರಲಲ್ ಇರ್ತವೆ. ಪ್ಯಾರಲಲ್ ಅಂದ್ರೆ ನಿಮ್ಗೆ ಗೊತ್ತಿರಬಹುದು. ಪ್ಯಾರಲಲ್ ಮೀನ್ಸ್ ವಾಟ್ ಅಬೌಟ್ ದ ಪ್ಯಾರಲಲ್? ಪ್ಯಾರಲಲ್ ಅಂದ್ರೆ ಏನು? ಕ್ರಾಸ್ ಆರ್ ಇಂಟರ್ಸೆಕ್ಟ್. ಇದನ್ನ ಕ್ರಾಸ್ ಆರ್ ಇಂಟರ್ಸೆಕ್ಟ್ ಅಂತ ಕರಿಬಹುದು. ಓಕೆ, ಪ್ಯಾರಲಲ್ ಲೈನ್ಸ್ ಅಂದ್ರೆ ಯಾವ ರೀತಿ ಇರ್ತವೆ? ಲೈಕ್ ದಿಸ್, ಈ ರೀತಿ ಇರ್ತವೆ. ಇವೆರಡುಗಳು ಎಲ್ಲ ಹೋದ್ರೂ ಒಂದಕ್ಕೊಂದು ಕ್ರಾಸ್ ಆಗಲ್ಲ ಅಥವಾ ಇಂಟರ್ಸೆಕ್ಟ್ ಆಗಲ್ಲ. ಅವು ಆ ಲೈನ್ಸ್ ಅನ್ನು ಏನಂತ ಕರೀತಾರೆ? ಪ್ಯಾರಲಲ್ ಲೈನ್ಸ್ ಅಂತ ನಾವು ಕರಿತೀವಿ. ಸೊ ಇವುಗಳಿಗೆ ನೋ ಸೊಲ್ಯೂಷನ್, ಒಂದು ಕೂಡ ಸೊಲ್ಯೂಷನ್ ಇರಲ್ಲ. ಯಾಕಿರಲ್ಲ? ಯಾಕಂದ್ರೆ ಇಂಟರ್ಸೆಕ್ಟೇ ಆಗಲ್ಲ. ಒಂದಕ್ಕೊಂದು ಲೈನ್ ಎಲ್ಲಿ ಇಂಟರ್ಸೆಕ್ಟ್ ಆಗ್ತಾವೋ ಅಲ್ಲಿ ಸೊಲ್ಯೂಷನ್ ಗಳು ಕಂಡು ಬರ್ತವೆ. ಸೊ ಪ್ಯಾರಲಲ್ ಲೈನ್ಸ್ ಯಾವಾಗ್ಲೂ ಇಂಟರ್ಸೆಕ್ಟ್ ಆಗಲ್ಲ. ಸೊ ಇವುಗಳು ಏನನ್ಬೋದು ನಾವು? ಯಾವುದೇ ಸೊಲ್ಯೂಷನ್ ಗಳನ್ನ ಕೊಡಲ್ಲ ಅಂತ ಅನ್ಬೋದು. ಸೊ ಇವಾಗ ಎಕ್ಸಾಂಪಲ್ ಮುಖಾಂತರ ನಾವು ನೋಡ್ಕೊಂಡು ಹೋಗ್ಬೇಕಾದ್ರೆ ಇಲ್ಲಿ ನೋಡ್ಕೊಳ್ಳಿ. ಎಕ್ಸಾಂಪಲ್, ಫಸ್ಟ್ ಒನ್ ಎಕ್ಸಾಂಪಲ್, x minus 2y is equals to 0 ಅಂತ ಇದೆ. x minus 2y is equals to 0. ಇಲ್ಲಿ a1 ಏನಿದೆ? 1 ಇದೆ. ಅಂಡ್ a1 ಇದೆ, 1 ಇದೆ. ಅಂಡ್ ಸೆಕೆಂಡ್ ಇಕ್ವೇಶನ್ ಅಲ್ಲಿ 3x plus 4y minus 20 ಅಂದ್ರೆ ದೆನ್ ಏನಾಗುತ್ತೆ ನೋಡ್ಕೊಳ್ಳಿ. ಇಲ್ಲಿ 1/3 ಡಿವೈಡ್ ಬೈ ಮೈನಸ್ 2/4 ಡಿವೈಡ್ ಬೈ 0/20. ಇಲ್ಲಿ ನೋಡಿ, ಇಲ್ಲಿ ಸಿ ನ ವ್ಯಾಲ್ಯೂ ಇಲ್ಲ ಅಂದ್ರೆ ಸೊ ವಿ ವಿಲ್ ಕನ್ಸಿಡರ್ ಆಸ್ ಸಿ ನ ವ್ಯಾಲ್ಯೂನ 0 ಅಂತ ನಾವು ನೋಡ್ಕೊಳ್ಳೋಣ. ಸೊ ಇಲ್ಲಿ ಏನಾಗಿದೆ ನೋಡ್ಕೊಳ್ಳಿ, a1 ಡಿವೈಡ್ ಬೈ a2 ಈಸ್ ನಾಟ್ ಈಕ್ವಲ್ ಟು b1 ಡಿವೈಡ್ ಬೈ b2 ಆಗಿದೆ. ಸೊ ಇಲ್ಲಿ ಇಂಟರ್ಸೆಕ್ಟಿಂಗ್ ಲೈನ್ಸ್ ಇವೆರಡು ಯಾವ ರೀತಿ ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂದ್ರೆ ಈ ರೀತಿ ಕ್ರಾಸ್ ಆಗ್ತಕ್ಕಂತ ಲೈನ್ಸ್ ಆಗಿವೆ. ಇಲ್ಲಿ ಏನೊಂದು ಸೊಲ್ಯೂಷನ್ ಬರುತ್ತಲ್ಲ ಇದನ್ನೇ ಸೊಲ್ಯೂಷನ್ ಅಂತ ಕರಿತೇವೆ. ಸೊ ಇಟ್ ಎಕ್ಸಾಕ್ಟ್ಲಿ ಒನ್ ಸೊಲ್ಯೂಷನ್, ಓನ್ಲಿ ಒನ್ ಸೊಲ್ಯೂಷನ್ ಅನ್ನ ಇದು ಹೊಂದಿರುತ್ತೆ. ದೆನ್ ಅಗೇನ್ ಸೆಕೆಂಡ್ ಒನ್ ಅಲ್ಲಿ ನೋಡ್ಕೊಂಡು ಹೋಗಿ, 2x plus 3y minus 9 ಅಂಡ್ ಸೆಕೆಂಡ್ ಇಕ್ವೇಶನ್ ಯಾವ್ದಂದ್ರೆ 4x plus 6y minus 18. ಇಲ್ಲಿ ನೋಡ್ಕೊಂಡು ಹೋಗಿ 2/4 ವ್ಯಾಲ್ಯೂ ಎಷ್ಟು ಬರುತ್ತೆ? 2/4 ನ ಡಿವೈಡ್ ಮಾಡಿದ್ರೆ 1/2 ಬರುತ್ತೆ. ಅಗೇನ್ 3/6 ಮಾಡಿದ್ರೆ ಅಗೇನ್ 1/2 ಬರುತ್ತೆ. ಮೈನಸ್ 9/18 ಮಾಡಿದ್ರೆ ಅಗೇನ್ 1/2 ಬರುತ್ತೆ. ಇವೆಲ್ಲಾನು ಏನಾಗಿವೆ ಅಂದ್ರೆ ಈಕ್ವಲ್ ಆಗಿವೆ. a1 ಡಿವೈಡ್ ಬೈ a2, b1 ಡಿವೈಡ್ ಬೈ b2 ಅಂಡ್ c1 ಡಿವೈಡ್ ಬೈ c2. ಸೊ ಇವುಗಳೇನಂದ್ರೆ ಕೋ ಇನ್ಸಿಡೆಂಟ್ ಲೈನ್ಸ್, ಅಂದ್ರೆ ಒಂದ್ರ ಮೇಲೆ ಒಂದಿರ್ತಕ್ಕಂಥ ಲೈನ್ಸ್. ಸೊ ಇವುಗಳಿಗೆ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಇವೆ. ದೆನ್ ಥರ್ಡ್ ಒನ್, ಇಲ್ಲಿ ನಾವು ಥರ್ಡ್ ಒನ್ ಬಗ್ಗೆ ನೋಡ್ಕೊಂಡು ಹೋಗೋದಾದ್ರೆ ಥರ್ಡ್ ಒನ್ ಅಲ್ಲಿ ಏನಂತ ಹೇಳಿದ್ದಾರೆ ಅಂತ ನೋಡ್ಕೊಂಡು ಹೋಗಿ, ದೀಸ್ ಟೂ ಇಕ್ವೇಶನ್ಸ್ ಇವೆ. ಇದರಲ್ಲಿ a1 ಯಾವ್ದಿದೆ? 1 ಇದೆ. ಅಂಡ್ a2 ಏನಿದೆ? 2 ಇದೆ. ದೆನ್ ಅಗೇನ್ b1 is 2 ಅಂಡ್ b2 is 4. 1/2 ಇದೆ. ಇದನ್ನು ಕೂಡ ಮಾಡಿದ್ರೆ 1/2 ವ್ಯಾಲ್ಯೂ ಬರುತ್ತೆ. ಸೊ ಇದನ್ನ ಮಾಡಕ್ ಹೋದ್ರೆ 1/3 ಬರುತ್ತೆ. ಸೊ ಇಲ್ಲಿ a1 divided by a2 is equals to b1 divided by b2 is not equal to c1 divided by c2 ಆಗಿದೆ. ಸೊ ಇದ್ರ ಮುಖಾಂತರ ನಾವ್ ಏನಂತ ಕಂಡುಹಿಡ್ಕೋಬಹುದು ಅಂದ್ರೆ ದೀಸ್ ಲೈನ್ಸ್ ಆರ್ ಪ್ಯಾರಲಲ್ ಲೈನ್ಸ್. ಸೊ ದೀಸ್ ಹ್ಯಾವ್ ನೋ ಸೊಲ್ಯೂಷನ್ಸ್. ನಿಮ್ಗೆ ಇವಾಗ ಬೇಸಿಕ್ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ವಿ ವಿಲ್ ಗೋ ಫಾರ್ ದ ಎಕ್ಸರ್ಸೈಸ್. ಎಕ್ಸರ್ಸೈಸ್ ನಲ್ಲಿ ಬರ್ತಕ್ಕಂತ ಫಸ್ಟ್ ಕ್ವಶನ್ ಏನಿದೆ ಅಂದ್ರೆ ಗ್ರಾಫ್ ನ ಮುಖಾಂತರ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ಗ್ರಾಫ್ ನ ಮುಖಾಂತರ ಮಾಡ್ಬೇಕಂದ್ರೆ ನಮ್ಗೆ ಡೈರೆಕ್ಟ್ ಆಗಿ ಇಲ್ಲಿ ಯಾವುದೇ ಇಕ್ವೇಶನ್ ಅನ್ನ ಕೊಟ್ಟಿದಾರ? ಇಲ್ಲ, ನಾವು ಇಕ್ವೇಶನ್ ಅನ್ನ ಇಲ್ಲಿ ಮಾಡ್ಕೋಬೇಕು. ಯಾವ ರೀತಿ ಮಾಡ್ಕೋಬೇಕಂದ್ರೆ ಇಲ್ಲಿ ನೋಡ್ಕೊಳ್ಳಿ, ಫಾರ್ಮ್ ದ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಇನ್ ದ ಫಾಲೋವಿಂಗ್ ಪ್ರಾಬ್ಲಮ್ಸ್. ಇಲ್ಲಿ ಪ್ರಾಬ್ಲಮ್ಸ್ ಅನ್ನ ಕೊಟ್ಟಿರ್ತಾರೆ, ಅದರಲ್ಲಿ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಇವೆ. ಫೈಂಡ್ ದ ಸೊಲ್ಯೂಷನ್ಸ್ ಗ್ರಾಫಿಕಲಿ, ಏನಂದ್ರೆ ಗ್ರಾಫ್ ನ ಮುಖಾಂತರ ನಮಗೆ ಸೊಲ್ಯೂಷನ್ ಅನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಇವಾಗ ನೋಡ್ಕೊಂಡು ಹೋಗ್ಬೇಕಾದ್ರೆ 10 ಸ್ಟೂಡೆಂಟ್ಸ್ ಆಫ್ ದ ಕ್ಲಾಸ್ 10 took a part of maths quiz. ಏನಂದ್ರೆ 10 ಸ್ಟೂಡೆಂಟ್ಸ್ ಇದ್ದಾರೆ, ಎಲ್ಲಿ ಕ್ಲಾಸ್ 10 ಸ್ಟೂಡೆಂಟ್ಸ್ ಇದ್ದಾರೆ. ಅವ್ರು ಏನಂದ್ರೆ ಒಂದು ಮ್ಯಾಥ್ಸ್ ನ ಕ್ವಿಜ್ಗೆ ಅಫೇರ್ ಆಗ್ತಾ ಇರ್ತಾರೆ. ದೆನ್ ಇಫ್ ದ ನಂಬರ್ ಆಫ್ ಗರ್ಲ್ಸ್ ಈಸ್ 4 more than ನಂಬರ್ ಆಫ್ ಬಾಯ್ಸ್. ಇಲ್ಲಿ ಬಾಯ್ಸ್ ಕೂಡ ಇದ್ದಾರೆ, ಗರ್ಲ್ಸ್ ಕೂಡ ಇದ್ದಾರೆ. ಸೊ ಇವಾಗ ನಾವೇನನ್ನ ನೋಡ್ಕೋಬೇಕು ಅಂದ್ರೆ
ಫಸ್ಟ್ ಇಕ್ವೇಶನ್ ಏನು ಬರುತ್ತಂದ್ರೆ ವಿ ಕನ್ಸಿಡರ್ ಎಕ್ಸ್ ಆಸ್ ಬಾಯ್ಸ್ ಅಂಡ್ ವೈ ಆಸ್ ಗರ್ಲ್ಸ್ ಅಂತ ನಾವು ಅನ್ಕೊಳ್ಳೋಣ. ಇವಾಗ ನಾವು ನೋಡ್ಕೋಬೇಕಾದ್ರೆ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ಸ್ ಟು 10 ಬರುತ್ತಾ? ಹೇಗೆ 10 ಬರುತ್ತೆ ಅಂದ್ರೆ ಟೋಟಲ್ ಆಗಿ 10 ಸ್ಟೂಡೆಂಟ್ಸ್ ಇದ್ದಾರೆ. 10 ಸ್ಟೂಡೆಂಟ್ಸ್ ಇದ್ದಾರೆ ಅಂದ್ರೆ ಅದರಲ್ಲಿ ಗರ್ಲ್ಸ್ ಪ್ಲಸ್ ಬಾಯ್ಸ್ ಎರಡು ಸೇರಿಸ್ಕೊಂಡು ಎಷ್ಟಿದ್ದಾರೆ? 10 ಸ್ಟೂಡೆಂಟ್ಸ್ ಇದ್ದಾರೆ. ದೆನ್ ಇಟ್ಸ್ ಇಕ್ವೇಶನ್ 1 ಅಂತ ಬರ್ಬೋದು. ದೆನ್ ಇಲ್ಲಿ ನೋಡ್ಕೊಳ್ಳಿ, ಇಫ್ ದ ನಂಬರ್ ಆಫ್ ಗರ್ಲ್ಸ್ ಈಸ್ ಮೋರ್ 4 ಮೋರ್, ಏನಂದ್ರೆ ನಂಬರ್ ಆಫ್ ಗರ್ಲ್ಸ್ ಎಷ್ಟಿದ್ದಾರೆ? 4 ಜನ ಜಾಸ್ತಿ ಇದ್ದಾರೆ. 4 ಮೋರ್ ದೆನ್ ಬಾಯ್ಸ್ ಅಂತ ಇದ್ದಾರೆ. ಅದ್ ಹೇಗೆ ಅಂದ್ರೆ ನೋಡಿ, ಎಕ್ಸ್ ಪ್ಲಸ್ 4 ಈಸ್ ಈಕ್ವಲ್ಸ್ ಟು ವೈ ಅಂತ ನಾವು ಹೇಳ್ಕೋಬಹುದು. ಹೇಗೆ ಹೇಳ್ಕೋಬಹುದು? 4 ಜನ ಗರ್ಲ್ಸ್ ಜಾಸ್ತಿ ಇದ್ದಾರೆ ಯಾರೋ ಬಾಯ್ಸ್ ಗಿಂತನೂ. ಹಾಗಿದ್ರೆ ಏನ್ ಬರುತ್ತೆ ಅಂದ್ರೆ ಎಕ್ಸ್ ಪ್ಲಸ್ 4 ಮಾಡಿದಾಗ ವೈ ನ ವ್ಯಾಲ್ಯೂ ಬರುತ್ತೆ. ಎಕ್ಸಾಕ್ಟ್ಲಿ ವೈ, ಎಕ್ಸ್ ಅಂದ್ರೆ ಬಾಯ್ಸ್ ನ ಸಂಖ್ಯೆ, ಗರ್ಲ್ಸ್ 4 ಜನ, ಈಗ ಬಾಯ್ಸ್ ಗಿಂತನೂ 4 ಜನ ಜಾಸ್ತಿ ಇದ್ದಾರೆ, ಬಾಯ್ಸ್ ನ ಸಂಖ್ಯೆಗಿಂತನೂ 4 ಜನ ಜಾಸ್ತಿ ಇದ್ದಾರೆ. ಅವಾಗ ಎಕ್ಸ್ ಪ್ಲಸ್ 4 ಇಸ್ ಈಕ್ವಲ್ ಟು ವೈ ಅಂತ ಬರುತ್ತೆ. ಇದನ್ನ ನಾವು ರೀಅರೇಂಜ್ ಮಾಡಿದಾಗ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ಸ್ ಟು -4. ದಿಸ್ ಈಸ್ ಇಕ್ವೇಶನ್ 2. ಈ ರೀತಿ ನಾವು ಏನ್ ಮಾಡ್ಬೇಕಂದ್ರೆ ಇಕ್ವೇಶನ್ ಅನ್ನ ಫಾರ್ಮ್ ಮಾಡ್ಕೋಬೇಕಾಗತ್ತೆ. ಸೊ ವಿ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಒನ್. ಏನಂದ್ರೆ ನಾವು ವ್ಯಾಲ್ಯೂಸ್ ಅನ್ನ ಕಂಡುಹಿಡ್ಕೋಬೇಕು. ಯಾವ ರೀತಿ ವ್ಯಾಲ್ಯೂಸ್ ಅನ್ನ ಕಂಡುಹಿಡ್ಕೋಬೇಕು? ಎಕ್ಸ್ ನ ಮತ್ತೆ ವೈ ನ ವ್ಯಾಲ್ಯೂಸ್ ಅನ್ನ ಕಂಡುಹಿಡ್ಕೋಬೇಕು. ಹೇಗೆ ಅನ್ಕೊಳ್ಳೋಣ, ಒಂದು ಇಲ್ಲಿ ಸೈಡ್ಗೆ ಬಾಕ್ಸ್ ಮಾಡ್ಕೊಳ್ಳೋಣ. ಮ್ಯಾಕ್ಸಿಮಮ್ ನಮಗೆ 2 ವ್ಯಾಲ್ಯೂಸ್ ಆದ್ರೂ ಸಾಕು. ಸೊ ವಿ ವಿಲ್ ಗೋ ಫಾರ್ 3 ವ್ಯಾಲ್ಯೂಸ್. ದಿಸ್ ಈಸ್ ಎಕ್ಸ್ ಅಂಡ್ ದಿಸ್ ಈಸ್ ವೈ ಅನ್ಕೊಳ್ಳೋಣ. ಇವಾಗ ನೋಡ್ಕೊಂಡು ಹೋಗ್ಬೇಕಾದ್ರೆ ಫಸ್ಟ್ ಇದು ಇಕ್ವೇಶನ್ 1 ಏನು ಬಾಕ್ಸ್ ಅನ್ಕೊಳ್ಳೋಣ. ಇಕ್ವೇಶನ್ 1 ನಲ್ಲಿ ನಾವು ಯಾವಾಗ್ಲೂ ಏನ್ ಮಾಡ್ಬೇಕಂದ್ರೆ ವೈ ಎಕ್ಸ್ ನ ವ್ಯಾಲ್ಯೂನ ಯಾವ ರೀತಿ ಫುಟ್ ಮಾಡ್ಕೋಬೇಕು ಅಂದ್ರೆ ವೈ ನ ವ್ಯಾಲ್ಯೂ ಯಾವಾಗ್ಲೂ ಒಂದು ಇಂಟೀಜರ್ ಬರಬೇಕು. ಇಂಟೀಜರ್ ಅಂದ್ರೆ ಅದು ಪಾಯಿಂಟ್ಸ್ ನಲ್ಲಿ ಬರಬಾರದು, ಓನ್ಲಿ ಫುಲ್ ನಂಬರ್ ಬರಬೇಕು. ಆ ರೀತಿ ನಾವು ಪಾಯಿಂಟ್ಸ್ ನ ಏನು ವ್ಯಾಲ್ಯೂವನ್ನ ಫುಟ್ ಮಾಡ್ಕೋಬೇಕು. ಎಕ್ಸಾಂಪಲ್ ನೋಡ್ಕೋತೀನಿ, ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಎಕ್ಸ್ ಇಕ್ವೇಶನ್ 1 ನಲ್ಲಿ ಇಕ್ವೇಶನ್ 1 ನಾವು ಇವಾಗ ಬಾಕ್ಸ್ ಫುಟಿಂಗ್ ಮಾಡ್ಕೊಂತಿದೀವಿ. ಎಕ್ಸ್ ನ ವ್ಯಾಲ್ಯೂನ ನಾವು ಏನ್ ಎಕ್ಸ್ ಈಸ್ ಈಕ್ವಲ್ಸ್ ಟು ನಾವು 0 ಅಂತ ಫುಟ್ ಮಾಡ್ಕೊಳ್ಳೋಣ. ಸೊ 0 ಪ್ಲಸ್ ವೈ ಈಸ್ ಈಕ್ವಲ್ಸ್ ಟು 10 ಬರುತ್ತೆ. ಸೊ ವೈ ಈಸ್ ಈಕ್ವಲ್ಸ್ ಟು 10 ಬರುತ್ತೆ. ಅವಾಗ ಎಕ್ಸ್ ನ ವ್ಯಾಲ್ಯೂ ಏನ್ ಬರುತ್ತೆ? ಎಕ್ಸ್ ನ ವ್ಯಾಲ್ಯೂ ಈಸ್ ಈಕ್ವಲ್ಸ್ ಟು 0. ದೆನ್ ವೈ ನ ವ್ಯಾಲ್ಯೂ ಈಸ್ ಈಕ್ವಲ್ಸ್ ಟು 10. ದಿಸ್ ಈಸ್ ಒನ್ ಬಾಕ್ಸ್ ಆಯ್ತು. ದೆನ್ ಅಗೇನ್ ವೈ ನ ವ್ಯಾಲ್ಯೂನ ನಾವು ಏನ್ ಮಾಡ್ಕೊಳ್ಳೋಣ, ಇವಾಗ ವೈ ನ ವ್ಯಾಲ್ಯೂನ 0 ಇಟ್ಕೊಳ್ಳೋಣ. ಇಕ್ವೇಶನ್ 1 ಅಲ್ಲಿ ಹೇಳ್ತಾ ಇದ್ದೀನಿ. ಅವಾಗ ಏನಾಗುತ್ತೆ? ಎಕ್ಸ್ ಪ್ಲಸ್ 0 ಇಸ್ ಈಕ್ವಲ್ಸ್ ಟು 10 ಬರುತ್ತೆ. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು 10 ಬರುತ್ತೆ. ಅವಾಗ ನಾವು ಏನ್ ಮಾಡ್ಕೋಬೇಕು? ಎಕ್ಸ್ ಇಸ್ ಈಕ್ವಲ್ಸ್ ಟು 10, ವೈ ಇಸ್ ಈಕ್ವಲ್ಸ್ ಟು 0. ಇವೆರಡು ವ್ಯಾಲ್ಯೂಸ್ ಸಾಕು ನಮಗೆ ಒಂದು ಗ್ರಾಫ್ ನಲ್ಲಿ ಲೈನ್ ಅನ್ನ ಕ್ರಿಯೇಟ್ ಮಾಡಕ್ಕೆ. ಅದು ಹೇಗೆ ಅಂತೀರಾ? ನಾವು ಗ್ರಾಫ್ ನಲ್ಲಿ ಬರೋಣ. ಫಸ್ಟ್ ಒನ್ ಇದ್ರದ್ದು ಗ್ರಾಫ್ ಅನ್ನ ತಯಾರು ಮಾಡೋಣ. ಇವಾಗ ನೋಡ್ಕೊಂಡು ಹೋಗ್ಬೇಕಾದ್ರೆ ವ್ಯಾಲ್ಯೂಸ್ ಏನೇನಿದೆ, 0 10 ಅಂತ ಇದೆ. ಏನು 0 10, ಏನು ಎಕ್ಸ್ ನ ವ್ಯಾಲ್ಯೂ 0 ಇದೆ, ವೈ ನ ವ್ಯಾಲ್ಯೂ 10 ಇದೆ. ಇಲ್ಲಿ ನೋಡ್ಕೊಳ್ಳಿ, ಎಕ್ಸ್ ನ ವ್ಯಾಲ್ಯೂ 0, ಸೊ ವೈ ವ್ಯಾಲ್ಯೂ is 10. ಸೊ ಇಲ್ಲಿ ಬರುತ್ತೆ, ದಿಸ್ ಈಸ್ ದ ಪಾಯಿಂಟ್ 0 ಅಂಡ್ 10 ಅಂತ ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋಣ. ದೆನ್ ಸೆಕೆಂಡ್ ನಲ್ಲಿ ಏನನ್ನ ಕೊಟ್ಟಿದ್ದಾರೆ? ವೈ ವ್ಯಾಲ್ಯೂ ಏನಿದೆ 10 ಇದೆ, ಸಾರಿ ಎಕ್ಸ್ ನ ವ್ಯಾಲ್ಯೂ 10 ಇದೆ, ವೈ ನ ವ್ಯಾಲ್ಯೂ 0 ಇದೆ. ಸೊ ಅದೆಲ್ಲಿ ಬರುತ್ತೆ ಅಂತ ನೋಡ್ಕೊಂಡು ಹೋಗೋದಾದ್ರೆ ದಿಸ್ ಕಮ್ಸ್ ಹಿಯರ್. ಇದನ್ನ ಹೇಗೆ ಪುಟ್ ಮಾಡ್ಕೊಂತಿದ್ದಾರೆ ಸರ್ ನೀವು ಅಂತ ಅನ್ಕೊಂಡು ಹೋಗೋದಾದ್ರೆ ನೋಡ್ಕೊಳ್ಳಿ, ಎಕ್ಸ್ ನ ವ್ಯಾಲ್ಯೂ 0 ಅಂದ್ರೆ 0 ಇದೆ, ಅಂಡ್ ವೈ ನ ವ್ಯಾಲ್ಯೂ 10 ಅಂದ್ರೆ ಹೀಗೆ ಮೇಲ್ಗಡೆ ವೈ ವ್ಯಾಲ್ಯೂ ಕಡೆಗೆ ಎಕ್ಸ್ ನ ವ್ಯಾಲ್ಯೂ 0, ಎಕ್ಸ್ 0 ನಲ್ಲಿದೆ, ವೈ ನ ವ್ಯಾಲ್ಯೂ ಮೇಲ್ಗಡೆ ಹೋದ್ರೆ ಇಲ್ಲಿಗೆ ಬರುತ್ತೆ. ಸೊ ದೆನ್ ಸೇಮ್ ದ ವೇ ಇಲ್ಲಿ ವೈ ನ ವ್ಯಾಲ್ಯೂ 0 ಇದೆ, ಎಕ್ಸ್ ನ ವ್ಯಾಲ್ಯೂನ ನಾವು
ಇಲ್ಲಿಂದ ಇಲ್ಲಿವರೆಗೂ ಕರ್ಕೊಂಡು ಹೋಗ್ಬೇಕು. ಅವಾಗ ಏನಾಗುತ್ತೆ ಅಂದ್ರೆ y ನ ವ್ಯಾಲ್ಯೂ ಸಿಕ್ ಬೀಳುತ್ತೆ ಅಂತ ನಾವು ಹೇಳಬಹುದು. ಸೊ ಇವಾಗ ನಾವು ಲೈನ್ ಅನ್ನ ಕ್ರಿಯೇಟ್ ಮಾಡೋಣ. ಲೈನ್ ಅನ್ನ ಹೇಗೆ ಕ್ರಿಯೇಟ್ ಮಾಡೋದಂದ್ರೆ ಇವೆರಡು ಪಾಯಿಂಟ್ಸ್ ನಿಂದ ನಾವು ಏನ್ ಮಾಡ್ಬೇಕಂದ್ರೆ ಜಾಯಿಂಟ್ ಮಾಡ್ಕೋಬೇಕು. ಇವೆರಡು ಪಾಯಿಂಟ್ಸ್ ನ ನಾವು ಏನ್ ಮಾಡಬೇಕು, ವಿ ವಿಲ್ ಜಾಯಿನ್ ದಿಸ್ ಪಾಯಿಂಟ್ಸ್. ಇವಾಗ ದಿಸ್ ಈಸ್ 10/0 ಅಂತ ನಾವು ಹೇಳಬಹುದು. ಓಕೆ, ದಿಸ್ ಈಸ್ ಸಾರಿ ನಾವು ವ್ಯಾಲ್ಯೂನ ಏನು ರಾಂಗ್ ಫುಟ್ ಮಾಡ್ಕೊಂಡಿದ್ದೀವಿ ಅಂತ ಅನ್ಸುತ್ತೆ ನಂಗೆ. ಇಲ್ಲ ರೈಟ್ ಆಗಿ ವ್ಯಾಲ್ಯೂನ ಫುಟ್ ಮಾಡ್ಕೊಂಡಿದ್ದೀವಿ. ಕರೆಕ್ಟ್. ದಿಸ್ ಈಸ್ ಪಾಯಿಂಟ್ ಎ ಅನ್ಕೊಳ್ಳೋಣ, ದಿಸ್ ಈಸ್ ಪಾಯಿಂಟ್ ಬಿ ಅನ್ಕೊಳ್ಳೋಣ. ದಿಸ್ ಈಸ್ ಯಾವುದು, ಇದು ಯಾವ ಇಕ್ವೇಶನ್ ಬರುತ್ತಂದ್ರೆ, ಇದು ಯಾವ ಇಕ್ವೇಶನ್ ಫಸ್ಟ್, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 10. ಇದು ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ಸ್ ಟು 10 ನ ಯಾವುದು ಲೈನ್ ಬರುತ್ತೆ ಅಂತ ನಾವು ಹೇಳ್ಬೋದು. ಸೊ ವಿ ವಿಲ್ ಗೋ ಫಾರ್ ದ ಸೆಕೆಂಡ್ ಒನ್ ವ್ಯಾಲ್ಯೂಸ್ ಅನ್ನ ಹೇಗೆ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂದ್ರೆ, ಇವಾಗ ಸೆಕೆಂಡ್ ಒನ್ ನ ವ್ಯಾಲ್ಯೂಸ್ ಅನ್ನ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು ಹೋಗೋಣ. ಇಲ್ಲಿ ಅಗೇನ್ ಸೆಕೆಂಡ್ ಒನ್ಸ್ ಬಾಕ್ಸ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ, ಎಕ್ಸ್ ಅಂಡ್ ವೈ. ಓಕೆ, ಇವಾಗ ನಾವು ಎಕ್ಸ್ ನ ವ್ಯಾಲ್ಯೂನ ಇಕ್ವೇಶನ್ ಸೆಕೆಂಡ್ ನಲ್ಲಿ ಎಕ್ಸ್ ನ ವ್ಯಾಲ್ಯೂನ 0 ಅಂತ ಇಟ್ಕೊಳ್ಳೋಣ. ಸೊ ವೈ ನ ವ್ಯಾಲ್ಯೂ ಏನ್ ಬರುತ್ತಂದ್ರೆ 0 ಮೈನಸ್ ವೈ ಈಸ್ ಈಕ್ವಲ್ಸ್ ಟು -4. ದೆನ್ ಮೈನಸ್ ಹೋಗುತ್ತೆ, ಅವಾಗ y ಈಸ್ ಈಕ್ವಲ್ಸ್ ಟು 4 ಅಂತ ಬರುತ್ತೆ. ಸೊ 0 4 ಅಂತ ಹೇಳ್ಬೋದು. ದೆನ್ ಸೆಕೆಂಡ್ ಒನ್, ಇವಾಗ ಏನಂದ್ರೆ y ನ ವ್ಯಾಲ್ಯೂನ ನಾವು ಇವಾಗ ಅಕಸ್ಮಾತ್ y ನ ವ್ಯಾಲ್ಯೂನ ನಾವು 0 ಅಂತ ಇಟ್ಕೊಂಡ್ವಿ ಅನ್ಕೊಳ್ಳಿ, ಅವಾಗ ಏನಾಗುತ್ತೆ x ಮೈನಸ್ 0 ಈಸ್ ಈಕ್ವಲ್ಸ್ ಟು -4 ಅಂತ ಬರುತ್ತೆ. ಸೊ x ಈಸ್ ಈಕ್ವಲ್ಸ್ ಟು -4 ಅಂತ ಬರುತ್ತೆ. ಸೊ ಅವಾಗ y ಈಸ್ ಈಕ್ವಲ್ಸ್ ಟು 0, x ಈಸ್ ಈಕ್ವಲ್ಸ್ ಟು -4. ಇವಾಗ ನಾವು ವ್ಯಾಲ್ಯೂನ ಫುಟ್ ಮಾಡ್ಕೊಳ್ಳೋಣ. ಫಸ್ಟ್ ಒನ್ ಯಾವ ಪಾಯಿಂಟ್ ಬಂದಿದೆ ಅಂದ್ರೆ 0 4 ಅಂತ ಬಂದಿದೆ. ಏನು, x ನ ವ್ಯಾಲ್ಯೂ 0 ಇದೆ, ಇನ್ y ನ ವ್ಯಾಲ್ಯೂ ಏನ್ ಬರುತ್ತೆ 4 ಬರುತ್ತೆ, ಅದು +4. ಅಂಡ್ ಸೆಕೆಂಡ್ ಒನ್ ಏನ್ ಬರುತ್ತೆ ಅಂದ್ರೆ, ಅಗೇನ್ ಸೆಕೆಂಡ್ ಒನ್ ಏನು ಬರುತ್ತೆ ನೋಡ್ಕೊಳ್ಳಿ, -4 0. ಇಲ್ಲಿ y ದು 0 ಇದೆ, x ದು -4 ಇದೆ. ಇಟ್ ಕಮ್ಸ್ ಹಿಯರ್, ಇಟ್ ಈಸ್ 0 4 ಅಂಡ್ ಇಟ್ ಈಸ್ ಸಿ ಪಾಯಿಂಟ್ ಅನ್ನು ಅನ್ಕೊಳ್ಳೋಣ, ಅಂಡ್ ಇಟ್ ಈಸ್ ಡಿ ಪಾಯಿಂಟ್ ಅನ್ಕೊಳ್ಳೋಣ. ಇದೇನ್ ಬರುತ್ತಂದ್ರೆ -4 0 ಅಂತ ಬರುತ್ತೆ. ಸೊ ಈ ಪಾಯಿಂಟ್ ಅನ್ನು ಕೂಡ ನಾವು ಇವಾಗ ಏನ್ ಮಾಡೋಣ, ಒಂದಕ್ಕೊಂದು ಜಾಯಿಂಟ್ ಮಾಡೋಣ. ಒಂದಕ್ಕೊಂದು ಜಾಯಿಂಟ್ ಮಾಡಿದಾಗ ಒಂದು ಏನಾಗುತ್ತೆ ಇಲ್ಲಿಯೂ ಕೂಡ ಒಂದು ಲೈನ್ ಕ್ರಿಯೇಟ್ ಆಗುತ್ತೆ. ಈ ಲೈನ್ ಕ್ರಿಯೇಟ್ ಆಗದಾಗ ನೋಡ್ಕೊಳ್ಳಿ, ದಿಸ್ ಈಸ್ ಏನು, ದಿಸ್ ಇಕ್ವೇಶನ್ ನೇಮ್ ಈಸ್ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು -4 ಅಂತ ಇದೆ. ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು -4 ಇಕ್ವೇಶನ್ ಅಂತ ಇದೆ. ಸೊ ಇವಾಗ ಇಲ್ಲಿ ಒಂದು ಇಂಟರ್ಸೆಕ್ಟ್ ಆಗಿದೆ, ಇವೆರಡು ಕೂಡ ಬಂದ್ಬಿಟ್ಟು ಇಂಟರ್ಸೆಕ್ಟ್ ಆಗಿದೆ. ಈ ಇಂಟರ್ಸೆಕ್ಟ್ ಆಗಿರ್ತಕ್ಕಂಥ ಪಾಯಿಂಟ್ ಎಲ್ಲಿ ಬರುತ್ತೆ ಅಂತ ನೋಡ್ಕೊಳ್ಳಿ, ಇಲ್ಲಿ 3 7 ಅಂತ ಬರುತ್ತೆ, +3 +7 ಅಂತ ಬರುತ್ತೆ. ಇದನ್ನ ನಾವು ಇ ಅಂತ ಅನ್ಕೊಳ್ಳೋಣ. ದಿಸ್ ಪಾಯಿಂಟ್ ಇಸ್ ಅ ಸೊಲ್ಯೂಷನ್. ಇದೇ ನಮ್ಗೆ ಸೊಲ್ಯೂಷನ್ ಅಂತ ನಾವು ಹೇಳ್ಬೋದು. ಇದೇ ಹೇಗ್ ಸೊಲ್ಯೂಷನ್ ಅಂದ್ರೆ, ಎಕ್ಸ್ ನ ವ್ಯಾಲ್ಯೂ 3 ಮತ್ತೆ y ನ ವ್ಯಾಲ್ಯೂ 7 ಕೊಟ್ಟಾಗ ಏನಾಗುತ್ತಂದ್ರೆ, ಇದ್ರದ್ದು ಎಕ್ಸ್ ನ ವ್ಯಾಲ್ಯೂ 3 ಅಂದ್ರೆ ಬಾಯ್ಸ್ ಅನ್ನ ನಾವು ಎಕ್ಸ್ ಅಂತ ಇಟ್ಕೊಂಡಿದೀವಲ್ಲ. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು 3, y ಇಸ್ ಈಕ್ವಲ್ಸ್ ಟು 7. ಸೊ ಬಾಯ್ಸ್ ಎಷ್ಟಿದ್ದಾರೆ ಅಂದ್ರೆ 3 ಇದ್ದಾರೆ, ಅಂಡ್ ಗರ್ಲ್ಸ್ ಎಷ್ಟಿದ್ದಾರೆ ಅಂದ್ರೆ 7 ಇದ್ದಾರೆ ಅಂತ ನಾವು ಇವಾಗ ತಿಳ್ಕೊಂಡ್ವಿ. ದಿಸ್ ಈಸ್ ದ ಏನಂದ್ರೆ ಪ್ರೊಸೀಜರ್. ಈ ರೀತಿ ನಾವು ಗ್ರಾಫ್ ನಲ್ಲಿ ಪ್ರತಿಯೊಂದನ್ನು ಚೆನ್ನಾಗಿ ಮಾಡ್ಕೊಂಡು ಹೋದ್ರೆ 4 ಔಟ್ ಆಫ್ 4 ಮಾರ್ಕ್ಸ್ ಅನ್ನ ಕೊಡ್ತಾರೆ. ಈ ರೀತಿ ನಾವು ಮಾಡ್ಕೊಂಡ್ ಬಂದ್ರೆ ನಮ್ಗೆ ಕಂಪ್ಲೀಟ್ ಮಾರ್ಕ್ಸ್ ಸಿಗುತ್ತೆ ಅಂತ ನಾವು ಹೇಳ್ಬೋದು. ನಾವು ವಿ ವಿಲ್ ಗೋ ಫಾರ್ ದ ಸೆಕೆಂಡ್ ಕ್ವಶನ್. ವಾಟ್ ಇಸ್ ದಟ್? 5 pencils and 7 pens together cost 15. ಇಲ್ಲಿ ಏನಂದ್ರೆ ಪೆನ್ಸಿಲ್
ಪೆನ್ಸಿಲ್ಸ್ ನ ಎಕ್ಸ್ ಅಂತ ಇಟ್ಕೊಳ್ಳೋಣ. ದೆನ್ ಪೆನ್ಸ್ ಅನ್ನ ವಾಯ್ ಅಂತ ಇಟ್ಕೊಳ್ಳೋಣ. ಸೊ ಇವಾಗ ಏನಂದ್ರೆ 5x 5 ಪೆನ್ಸಿಲ್ಸ್ ಇವೆ ಪ್ಲಸ್ 7y ಈಸ್ ಈಕ್ವಲ್ಸ್ ಟು 50. ಇವಾಗ ಏನಾಯ್ತು 50 ಆಯ್ತು. ಟೋಟಲ್ ಕಾಸ್ಟ್ ಇದೆ 50 ಅಂತ ಇದೆ. ಇಟ್ ಈಸ್ ಇಕ್ವೇಶನ್. ಈ ಇಕ್ವೇಶನ್ ಒಂದು ವ್ಯಾಲ್ಯೂಸ್ ಅನ್ನು ನಾವು ಫುಟ್ ಮಾಡ್ಕೊಂಡು ಹೋಗೋಣ. ಯಾವ ರೀತಿ ವ್ಯಾಲ್ಯೂಸ್ ಅನ್ನು ಫುಟ್ ಮಾಡ್ಕೊಂಡು ಹೋಗ್ಬೇಕಂದ್ರೆ ನಾನು ಅವಾಗಲೇ ಹೇಳಿದ್ದೇನೆ, ಏನಂದ್ರೆ ಕಂಪ್ಲೀಟ್ ನಂಬರ್ ಸಿಗ್ಬೇಕು. ಕಂಪ್ಲೀಟ್ ನಂಬರ್ ಸಿಗ್ಬೇಕಂದ್ರೆ ಫಸ್ಟ್ ಒನ್ ಇವಾಗ ಸೈಡ್ಗೆ ಒಂದು ಬಾಕ್ಸ್ ಅನ್ನು ಹಾಕೋಣ. ಎಕ್ಸ್ ಅಂಡ್ ವೈ. ದಿಸ್ ಇಸ್ ಎಕ್ಸ್ ಅಂಡ್ ದಿಸ್ ಇಸ್ ವೈ. ಓಕೆ, ನೌ ವಿ ವಿಲ್ ಗೋ ಫಾರ್ ಈ ಇಕ್ವೇಶನ್ ಅಲ್ಲಿ y ಇಸ್ ಈಕ್ವಲ್ಸ್ ಟು 0 ಅಂತ ತಗೊಂಡ್ವಿ. y ಇಸ್ ಈಕ್ವಲ್ಸ್ ಟು 0 ಅಂತ ನಾವು ಫುಟ್ ಮಾಡಿದ್ವಿ. ಅವಾಗ 5x ಪ್ಲಸ್ 7 0 ಇಸ್ ಈಕ್ವಲ್ಸ್ ಟು 50. ಸೊ ಇದೆಲ್ಲಾನು 0 ಆಗುತ್ತೆ, ಇದೆಲ್ಲ ಹೋಗ್ಬಿಡುತ್ತೆ. ಸೊ 5x ಇಸ್ ಈಕ್ವಲ್ಸ್ ಟು 50 ಆಗುತ್ತೆ. x ಇಸ್ ಈಕ್ವಲ್ಸ್ ಟು 50 ಡಿವೈಡೆಡ್ ಬೈ 5 ಆಗುತ್ತೆ. ಇದು 10 ವ್ಯಾಲ್ಯೂ ಬರುತ್ತೆ. ಸೊ x ಇಸ್ ಈಕ್ವಲ್ಸ್ ಟು 10 ಅಂತ ಬರುತ್ತೆ. ಸೊ ಇವಾಗ x ವ್ಯಾಲ್ಯೂ ಎಷ್ಟಾಯ್ತು? 10 ಆಯ್ತು. ನಾವು ಸೇಮ್ ದ ವೇ ಇವಾಗ ಎಕ್ಸ್ ಅನ್ನ 0 ಇಟ್ಕೊಂಡ್ರೆ ಆಗತ್ತಾ ಸರ್? ಆಗಲ್ಲ. ಇವಾಗ ನಾವು ಎಕ್ಸ್ ಅನ್ನ ಏನಂತ ಇಟ್ಕೋಬೇಕು ಅಂದ್ರೆ ಎಕ್ಸ್ ಇಸ್ ಈಕ್ವಲ್ಸ್ ಟು 3 ಅಂತ ಇಟ್ಕೋಬೇಕು. ಯಾಕೆ ಎಕ್ಸ್ ಇಸ್ ಈಕ್ವಲ್ಸ್ ಟು 3 ಅಂತ ಇಟ್ಕೋಬೇಕು ಅಂತ ನಾನು ಹೇಳ್ತೀನಿ ನೋಡಿ. ಎಕ್ಸ್ ಇಸ್ ಈಕ್ವಲ್ಸ್ ಟು 3 ಇಟ್ಕೊಂಡ್ರೇನೆ ಯಾಕಾಗತ್ತೆ? ಇವಾಗ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಅಂತ ಇಟ್ಕೊಂಡ್ರಿ ಅನ್ಕೊಳ್ಳಿ. ಇವಾಗ 7 ಇಂದ ಡಿವೈಡ್ ಮಾಡಕ್ಕಾದ್ರೆ ಫುಲ್ ಡಿವೈಡ್ ಆಗಲ್ಲ, ಪಾಯಿಂಟ್ ನಲ್ಲಿ ಬರುತ್ತೆ. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಅಂತ ಇಟ್ಕೊಂಡ್ರಿ ಅನ್ಕೊಳ್ಳಿ. ಇವಾಗ 45 ಬರುತ್ತೆ. 7 ಡಿವೈಡೆಡ್ ಬೈ 45 ಮಾಡಕ್ ಹೋದ್ರು ಅಲ್ಲಿಯೂ ಕೂಡ ಪಾಯಿಂಟ್ಸ್ ನಲ್ಲಿ ವ್ಯಾಲ್ಯೂ ಬರುತ್ತೆ. ಸೊ ಪಾಯಿಂಟ್ಸ್ ನಲ್ಲಿ ವ್ಯಾಲ್ಯೂ ಬಂದ್ರೆ ನಮಗೆ ಏನು ಗ್ರಾಫ್ ಮಾಡೋಕೆ ಈಸಿ ಆಗಲ್ಲ. ಸೊ ನಾವು ಗ್ರಾಫ್ ಮಾಡಕ್ಕೆ ಈಸಿ ಮಾಡ್ಕೋಬೇಕಂದ್ರೆ ಎಕ್ಸ್ ಇಸ್ ಈಕ್ವಲ್ಸ್ ಟು 3 ನ ಇಟ್ಕೊಂಡ್ರೆ ಅವಾಗ ಏನಾಗುತ್ತೆ? 5 ಇಂಟು 3 ಪ್ಲಸ್ 7y ಇಸ್ ಈಕ್ವಲ್ಸ್ ಟು 50 ಅಂತ ಬರುತ್ತೆ. ಸೊ 5 ಇಂಟು 3 15 ಆಗುತ್ತೆ, ಪ್ಲಸ್ 7y ಬರುತ್ತೆ ಇಸ್ ಈಕ್ವಲ್ಸ್ ಟು 50 ಆಗುತ್ತೆ. ಸೊ 7y is equals to 50 divided by 15 ಆಗುತ್ತೆ. ಸೊ 7y is equals to 35 ಆಗುತ್ತೆ. ಸೊ y is equals to 35 divided by 7 ಆಗುತ್ತೆ. ಸೊ 7 divided by 35 is equals to 5 ಅಂತ ಬರುತ್ತೆ. ಸೊ therefore y value is equals to 5 ಅಂತ ಬರುತ್ತೆ. ಸೊ ಇವಾಗ ನಾವು x ನ ವ್ಯಾಲ್ಯೂವನ್ನ 3 ಇಟ್ಕೊಂಡ್ರೆ y ನ ವ್ಯಾಲ್ಯೂ ಎಷ್ಟು ಬರುತ್ತೆ? 5 ಅಂತ ಬರುತ್ತೆ. ಇದ್ರದ್ದು ನಾವು ಫಸ್ಟ್ ಒನ್ ಏನ್ ಮಾಡ್ಬೇಕಂದ್ರೆ ಗ್ರಾಫ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ. we will go for the graph. first one values ಏನಿದೆ? x ದು 10 0 ಅಂತ ಇದೆ. ಸೊ x ದು ಏನಿದೆ? 10 x ವ್ಯಾಲ್ಯೂ 10 ಇದೆ. ಫಸ್ಟ್ ಒನ್ x ವ್ಯಾಲ್ಯೂ 10 ಇದೆ. ಸೊ x ವ್ಯಾಲ್ಯೂ 10 ಇದೆ, ಇಲ್ಲಿ ಬರುತ್ತೆ. y ನ ವ್ಯಾಲ್ಯೂ ಏನಿದೆ? 0 ಇದೆ. ಸೊ ದಿಸ್ ಕಮ್ಸ್ ಹಿಯರ್. ಓಕೆ, 10 0 ದಿಸ್ ಇಸ್ ಪಾಯಿಂಟ್ ಎ ಅಂತ ನಾವು ಅನ್ಕೊಳ್ಳೋಣ. ಸೊ ಸೆಕೆಂಡ್ ಪಾಯಿಂಟ್ ಏನನ್ನ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ದೇರ್ ಇಸ್ 3 5. ಎಕ್ಸ್ ನ ವ್ಯಾಲ್ಯೂ 3 ಅಂಡ್ ವೈ ನ ವ್ಯಾಲ್ಯೂ 5. ಇದನ್ನು ಹೇಗೆ ಇದು ಮಾಡೋದಂದ್ರೆ ಎಕ್ಸ್ ನ ವ್ಯಾಲ್ಯೂವನ್ನ 3 ಅಂತ ಕೊಟ್ಟಿದ್ದಾರೆ, ಇಲ್ಲಿ 3 ಬರುತ್ತೆ. ವೈ ನ ವ್ಯಾಲ್ಯೂ 5 ಬರುತ್ತೆ. ಇಲ್ಲಿಂದ ಎಕ್ಸ್ ನ ವ್ಯಾಲ್ಯೂ 3 ನ ಇಲ್ಲಿಂದ ತಗೊಂಡ್ರಿ. ವೈ ನ ವ್ಯಾಲ್ಯೂ 5 ಬರ್ಬೇಕಂದ್ರೆ 1 2 3 4 5 ಇಲ್ಲಿವರೆಗೂ ಬಂದಾಗ ದಿಸ್ ಈಸ್ ದ ಪಾಯಿಂಟ್ 3 5. ದಿಸ್ ಈಸ್ ದ ಪಾಯಿಂಟ್. ಈ ಪಾಯಿಂಟ್ ಏನಂದ್ರೆ 3 5 ಪಾಯಿಂಟ್ ಬರುತ್ತೆ. ಸೊ ಈ ಪಾಯಿಂಟ್ಗೆ ನಾವು ಬಿ ಅಂತ ಕರೆಯೋಣ. ಸೊ ಈ ಲೈನ್ ಅನ್ನ ನಾವು ಕಂಪ್ಲೀಟ್ ಇವಾಗ ಮಾಡೋಣ. ಸೊ ವಿ ವಿಲ್ ಕಂಪ್ಲೀಟ್ ದಿಸ್ ಲೈನ್. ಏನು? ಈ ಲೈನ್ ಅನ್ನ ನಾವು ಕಂಪ್ಲೀಟ್ ಇವಾಗ ಮಾಡಿದ್ವಿ. ಏನು? ಈ ಲೈನ್ ಅನ್ನ ಇವಾಗ ನಾವು ಕಂಪ್ಲೀಟ್ ಮಾಡಿದ್ವಿ. ಓಕೆ, ದಿಸ್ ಇಸ್ ಇಕ್ವೇಶನ್ 1. ಓಕೆ, ಇಕ್ವೇಶನ್ ಅನ್ನು ಕೂಡ ಲೈನ್ ಮೇಲೆ ಬರೀತೀನಿ. 5x ಪ್ಲಸ್ 7y ಈಸ್ ಈಕ್ವಲ್ಸ್ ಟು 50. ಏನು? 5x ಪ್ಲಸ್ 7y ಈಸ್ ಈಕ್ವಲ್ಸ್ ಟು 50. ದಿಸ್ ಇಸ್ ಇಕ್ವೇಶನ್. ದೆನ್ ವಿ ವಿಲ್ ಗೋ ಫಾರ್ ದ ಸೆಕೆಂಡ್ ಇಕ್ವೇಶನ್ ಅನ್ನ ನಾವು ಫಸ್ಟ್ ಒನ್ ಕ್ರಿಯೇಟ್ ಮಾಡಬೇಕು. ಸೆಕೆಂಡ್ ಇಕ್ವೇಶನ್ ಅನ್ನ ಕ್ರಿಯೇಟ್ ಮಾಡ್ಬೇಕಂದ್ರೆ ನೋಡ್ಕೊಳ್ಳಿ, ಪೆನ್ಸಿಲ್ಸ್ ನ ವ್ಯಾಲ್ಯೂ ಅನ್ನ ನಾವು ಎಕ್ಸ್ ಇಟ್ಕೊಂಡಿದ್ವಿ. 7 ಪೆನ್ಸಿಲ್ಸ್ 7x ಪ್ಲಸ್ 5 ಪೆನ್ಸ್
5y ಈಸ್ ಈಕ್ವಲ್ಸ್ ಟು ಕಾಸ್ಟ್ ಎಷ್ಟಿದೆ 46 ಇದೆ. ಇದು ಈಕ್ವಲ್ಸ್ ಟು ಕಾಸ್ಟ್ ಎಷ್ಟಿದೆ 46 ಇದೆ. ಯಾವ ವ್ಯಾಲ್ಯೂನ ಪುಟ್ ಮಾಡಿದ್ರೆ ಯಾವ ವ್ಯಾಲ್ಯೂ ನಮಗೆ ಬರುತ್ತೆ ಅನ್ನೋದನ್ನ ನಾವು ಈಗ ನೋಡ್ಕೊಂಡು ಹೋಗ್ಬೇಕಾದ್ರೆ ಎಕ್ಸ್ ನ ವ್ಯಾಲ್ಯೂವನ್ನ ಯಾವುದು ಇಟ್ಟಾಗ ನಮಗೆ y ವ್ಯಾಲ್ಯೂ ಕಂಪ್ಲೀಟ್ ಆಗಿ ಸಿಗುತ್ತೆ ಸ್ವಲ್ಪ ಯೋಚನೆ ಮಾಡಿ. ಎಕ್ಸ್ ನ ವ್ಯಾಲ್ಯೂವನ್ನ ಯಾವ್ದನ್ನ ಇಟ್ಟಾಗ ನಮಗೆ ಕಂಪ್ಲೀಟ್ ಆಗಿ ವ್ಯಾಲ್ಯೂ ಸಿಗುತ್ತೆ ಅಂತ ನೋಡ್ಕೊಂಡು ಹೋಗಿ. ಸೊ ಎಕ್ಸ್ ನ ವ್ಯಾಲ್ಯೂವನ್ನ ನಾವು 3 ಅಂತ ಇಟ್ಕೊಳ್ಳೋಣ. ಇದು ಅಲ್ಲ, ಸೊ ನಮಗೆ ಇದು ಬಾಕ್ಸ್. ಓಕೆ, ಎಕ್ಸ್ ವೈ ದಿಸ್ ಈಸ್ ದ ಇಕ್ವೇಶನ್ ಟು ಎಕ್ಸ್ ನ ವ್ಯಾಲ್ಯೂವನ್ನ ನಾವು 3 ಅಂತ ಇಟ್ಕೊಳ್ಳೋಣ. ಅವಾಗ y ನ ವ್ಯಾಲ್ಯೂ ಎಷ್ಟು ಬರುತ್ತೆ ಇವಾಗ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. 7 into 3 plus 5y is equals to 46. So 7 into 3 21 plus 5y is equal to 46. So 5y is equals to 46 minus 21. So ಎಷ್ಟು ಬರುತ್ತೆ 5y is equals to 25 ಬರುತ್ತೆ. ಸೊ 5 divided by 25 is equals to y ನ ವ್ಯಾಲ್ಯೂ ಎಷ್ಟು ಬರುತ್ತೆ 5 ಬರುತ್ತೆ. ಸೊ ಇವಾಗ ನಾವು x ನ ವ್ಯಾಲ್ಯೂವನ್ನ 3 ಇಟ್ಟಾಗ y ನ ವ್ಯಾಲ್ಯೂ 5 ಕಂಪಲ್ಸರಿ ಬರುತ್ತೆ. ಸೊ therefore we will go for the next one. ಏನಂದ್ರೆ ನಮಗೆ ಇವಾಗ ಆಲ್ರೆಡಿ ಸೊಲ್ಯೂಷನ್ ಸಿಕ್ಕಿದೆ ಯಾವ ರೀತಿ. ಸೊ ಇವಾಗ ನಾವೇ ನೋಡ್ಬೇಕಂದ್ರೆ ಇನ್ನೊಂದು ವೇರಿಯಬಲ್ ಅನ್ನ ಕಂಡುಕೋಬೇಕು. ಇನ್ನೊಂದು ವೇರಿಯಬಲ್ ಅನ್ನ ಕಂಡುಕೋಬೇಕಂದ್ರೆ ನಾವು ಇವಾಗ ಯಾವ ವ್ಯಾಲ್ಯೂನ ಪುಟ್ ಮಾಡ್ಕೋಬೇಕಂದ್ರೆ y ಜಸ್ಟ್ ಅ ಮಿನಿಟ್ y is equals to -2 ಅಂತ ಪುಟ್ ಮಾಡ್ಕೊಂಡ್ರೆ ಅನ್ಕೊಳ್ಳಿ. y is equals to -2 ಅಂತ ಪುಟ್ ಮಾಡ್ಕೊಂಡ್ರೆ ಅವಾಗ 7x plus 5 into -2 is equals to ಎಷ್ಟು ಬರುತ್ತೆ 46 ಬರುತ್ತೆ. ಸೊ 7x is equals to -10 ಅಂತ ಬರುತ್ತೆ. ಸೊ 7x is equals to 46 plus 10. So 7x is equals to 56. So 7 into 56 ಮಾಡಿದ್ರೆ 7 divided by 56 ಮಾಡಿದ್ರೆ 8 ಅಂತ ವ್ಯಾಲ್ಯೂ ಬರುತ್ತೆ. ಸೊ x is equals to 8 ಅಂತ ಬರುತ್ತೆ. ಸೊ ಇವಾಗ y ವ್ಯಾಲ್ಯೂನ -2 ಅಂತ ಪುಟ್ ಮಾಡ್ಕೊಂಡಾಗ x ನ ವ್ಯಾಲ್ಯೂ 8 ಅಂತ ಬರುತ್ತೆ. ಸೊ ಇವಾಗ ಈ ಲೈನ್ಸ್ ಅನ್ನು ಕೂಡ ನಾವು ಗ್ರಾಫ್ ನಲ್ಲಿ ಮಾರ್ಕ್ ಮಾಡ್ಕೋಬೇಕಂದ್ರೆ ನೋಡ್ಕೊಳ್ಳಿ 3/5 ಸೇಮ್ ಇಲ್ಲಿ ಫಸ್ಟ್ ಆಫ್ ಆಲ್ ನಾವು ಇವಾಗ ಮಾರ್ಕ್ ಮಾಡ್ಕೊಂಡಿದೀವಿ. ದೆನ್ ಅಗೇನ್ ಯಾವ್ದಂದ್ರೆ ಎಕ್ಸ್ ನ ವ್ಯಾಲ್ಯೂ 8 ಅಂಡ್ y ನ ವ್ಯಾಲ್ಯೂ -2 ಅನ್ನ ನಾವು ಮಾರ್ಕ್ ಮಾಡ್ಕೋಬೇಕು. ಎಕ್ಸ್ ನ ವ್ಯಾಲ್ಯೂ 8 ಅಂಡ್ y ನ ವ್ಯಾಲ್ಯೂ -2. ಎಕ್ಸ್ ನ ವ್ಯಾಲ್ಯೂ 8 ಅಂಡ್ y ನ ವ್ಯಾಲ್ಯೂ -2 ಮಾಡ್ಕೊಂಡಾಗ ಇವಾಗ 8 -2 ಸಿ. ಸೊ ಇವಾಗ ಇಲ್ಲಿ ಸೊಲ್ಯೂಷನ್ ಯಾವ್ದು ಬರುತ್ತೆ ಅಂದ್ರೆ 3 5. ಎಕ್ಸ್ ನ ವ್ಯಾಲ್ಯೂ 3 ಅಂತ ಬರುತ್ತೆ, y ನ ವ್ಯಾಲ್ಯೂ 5 ಅಂತ ಬರುತ್ತೆ. ನಾವು ಎಕ್ಸ್ ಅನ್ನ ಪೆನ್ಸಿಲ್ ಅಂತ ಇಟ್ಕೊಂಡಿದ್ವಿ. ಸೊ ಪೆನ್ಸಿಲ್ ನ ಎಷ್ಟು ಬರುತ್ತೆ ಅಂದ್ರೆ ವ್ಯಾಲ್ಯೂ 5 ಬರುತ್ತೆ. ಪೆನ್ ನ ವ್ಯಾಲ್ಯೂ ಪೆನ್ಸಿಲ್ ನ ವ್ಯಾಲ್ಯೂ 3 ಬರುತ್ತೆ ಅಂಡ್ ಪೆನ್ ನ ವ್ಯಾಲ್ಯೂ ಎಷ್ಟು ಬರುತ್ತೆ 5 ಅಂತ ಬರುತ್ತೆ ಅಂತ ನಾವು ಈ ರೀತಿ ನಾವೇನ್ ಮಾಡ್ಬೇಕಂದ್ರೆ ಗ್ರಾಫ್ ನ ಮುಖಾಂತರ ವ್ಯಾಲ್ಯೂವನ್ನ ಕಂಡು ಹಿಡ್ಕೋದು ನಾವು ಕಲ್ಕೊಂಡಿದ್ದೇವೆ. ಸೊ ಇವಾಗ
ನೆಕ್ಸ್ಟ್ ಕ್ವಶನ್ ಗಳಿಗೆ ನಾವು ಜಂಪ್ ಆಗೋಣ. Now we will go for the second question. On comparing the ratios A1 by A2, B1 by B2 and C1 by C2, find out whether the lines representing the following pairs of linear equation intersect a point, are parallel or coincident. ಇಲ್ಲಿ ಏನಂತ ಹೇಳ್ತಾರೆ ಅಂದ್ರೆ A1 by A2, B1 by B2 ಮತ್ತೆ C1 by C2 ದ ರೇಷಿಯೋ ಮೇಲೆ ನಾವು ಕಂಪೇರ್ ಮಾಡಿಕೊಂಡು ಏನು ಅವು ಲೈನ್ಸ್ ಗಳು ಇಂಟರ್ಸೆಕ್ಟ್ ಆಗ್ತಾವ, ಪ್ಯಾರಲ್ ಆಗ್ತಾವ ಮತ್ತೆ ಕೋ ಇನ್ಸಿಡೆಂಟ್ ಆಗ್ತಾವ ಅಂತ ಕೇಳಿದ್ದಾರೆ. ಇಲ್ಲಿ ಟೋಟಲ್ 3 ಏನು ಕ್ವಶನ್ಸ್ ಅಂದ್ರೆ 3 ಪೇರ್ ಆಫ್ ಲಿನಿಯರ್ ಇಕ್ವೇಶನ್ಸ್ ಕೊಟ್ಟಿದ್ದಾರೆ. ಅದರಲ್ಲಿ ಯಾವ ಇಂಟರ್ಸೆಕ್ಟ್ ಆಗ್ತವೆ, ಯಾವ ಪ್ಯಾರಲಲ್ ಇವೆ ಮತ್ತೆ ಯಾವ ಕೋ ಇನ್ಸಿಡೆಂಟ್ ಇವೆ ಅನ್ನೋದನ್ನ ನಾವು ಇವಾಗ ನೋಡ್ಕೊಂಡು ಹೋಗೋಣ. ದಿ ಫಸ್ಟ್ ಒನ್ ಯಾವ್ದನ್ನ ಕೊಟ್ಟಿದ್ದಾರೆ ಅಂದ್ರೆ ಇದ್ರದ್ದು ಸೊಲ್ಯೂಷನ್ ನೋಡೋಣ. ಫಸ್ಟ್ ಒಂದು, ಈ ಫಸ್ಟ್ ಒನ್ ನಲ್ಲಿ A1 ಯಾವ್ದಾಗುತ್ತೆ, ದಟ್ ಈಸ್ 5. ದೆನ್ A2 ಯಾವ್ದಾಗುತ್ತೆ, ದಟ್ ಈಸ್ 7. B1 ಯಾವ್ದಾಗುತ್ತೆ, ದಟ್ ಈಸ್ -4 ಅಲ್ಲ, ನೋಡಿ ಮೈನಸ್ ಸೈನ್ ಇದೆ, ಸೊ -4. B2 ನಲ್ಲಿ ನೋಡ್ಕೊಳ್ಳಿ +6, ಇಲ್ಲಿ ಪ್ಲಸ್ ಇದೆಯಲ್ಲ, +6. ದೆನ್ C1 ನಲ್ಲಿ +8 ಅಂಡ್ C2 ನಲ್ಲಿ ನೋಡ್ಕೊಳ್ಳಿ ಪ್ಲಸ್ ಮೈನಸ್ ಸೈನ್ ಇದೆ, ಪ್ಲಸ್ ಸೈನ್ ಇಲ್ಲ, ಮೈನಸ್ ಇದೆ, ಸೊ -9. ಇವೆಲ್ಲದರದ್ದು ನಾವು ಇವಾಗ ಕಂಪೇರ್ ಮಾಡ್ಕೊಂಡು ಹೋಗೋಣ. ಹೇಗೆ ಕಂಪೇರ್ ಮಾಡ್ಕೊಂಡು ಹೋಗೋದು, ಇದು ಹೇಗೆ ಇದ್ರದ್ದು ರೇಷಿಯೋ ತಕೊಂಡು ಹೋಗೋದು, ದಟ್ ಮೀನ್ಸ್ A1 by A2 ಈಸ್ ಈಕ್ವಲ್ಸ್ ಟು 5/7. ಇದು ಯಾವ್ದಾದ್ರು ಡಿವಿಸಿಬಲ್ ಆಗತ್ತಾ, ಆಗಲ್ಲ. ಸೊ ದೆನ್ ನೆಕ್ಸ್ಟ್ B1 by B2 ಈಸ್ ಈಕ್ವಲ್ಸ್ ಟು -4/6. ಡಿವಿಸಿಬಲ್ ಆಗತ್ತಾ, 2ರಿಂದ ಡಿವಿಸಿಬಲ್ ಆಗುತ್ತೆ. ಸೊ ಇವಾಗ 2ರಿಂದ ಡಿವಿಸಿಬಲ್ ಮಾಡಿದ್ವಿ, ಸೊ 2 × 2 4, ಸೊ ಮೈನಸ್ ಸೈನ್ ಬರುತ್ತೆ, ಸೊ ಮೈನಸ್ ಇಡಬೇಕು. 2 × 3 3 ಬರುತ್ತೆ, ಸೊ -2/3 ಬರುತ್ತೆ. ಇಲ್ಲಿ ನೋಡ್ಕೊಳ್ಳಿ A1 by A2 ಮತ್ತೆ B1 by B2 ಗೆ ಕಂಪೇರ್ ಮಾಡಿದ್ರೆ ಏನು ಎರಡು ಈಕ್ವಲ್ ಇದೆಯಾ, ಸೊ ಈಕ್ವಲ್ ಇಲ್ಲ. ಸೊ A1 by A2 is not equal to B1 by B2. Therefore, this is intersecting lines. ಇವುಗಳೇನು intersecting lines ಗಳು ಆಗಿವೆ. Then next, go for the second question, that is 9x. That is 9x plus 3x. ಯಾವ್ದಂದ್ರೆ that is 9x plus 3x plus 12 equal to 0. Plus 12 equals to 0. And second one, that is 18 plus 6y plus 24. 18x plus this is y, 6y plus 24 equals to 0. 24 equals to 0. ಸೊ ಇದರಲ್ಲಿ ಸೇಮ್ ದವೆ ಇವಾಗ ಹೇಗೆ ಮಾಡಿದ್ವೋ ಹಾಗೆ ಮಾಡೋಣ. ಇದರಲ್ಲಿ A1 is equals to 9, A2 is equals to 18. Okay, then same the way B1 is equals to 3, B2 is equals to 6, and the same the way C1 is equals to 12, C2 is equals to 24. ಇದರಲ್ಲಿ ನಾವು ಯಾವ ರೀತಿ ಕಂಪೇರ್ ಮಾಡ್ಬೇಕಂದ್ರೆ ಇವಾಗ A1 by A2 ಫಸ್ಟ್ ಮಾಡ್ಕೊಳ್ಳೋಣ. ಸೊ ಇದರಲ್ಲಿ 9/18 ಮಾಡಿದ್ರೆ ಡಿವಿಸಿಬಲ್ ಆಗುತ್ತೆ, ಸೇಮ್ ಡಿವಿಸಿಬಲ್ ಆಗುತ್ತೆ. 9 1s 9 2s, ಸೊ 1/2 ಆಗುತ್ತೆ. ದೆನ್ ಇವಾಗ B1 by B2 ಮಾಡ್ಕೊಳ್ಳೋಣ. ಸೊ B1 by B2 ಮಾಡಕ್ ಹೋಗಿ 3/6 ಆಗುತ್ತೆ, 3 1s 3 2s. ಓಕೆ, ಆನ್ಸರ್ ಇಸ್ 1/2 ಆಗುತ್ತೆ. ದೆನ್ ಅಗೇನ್ C1 by C2 ಮಾಡ್ಕೊಳ್ಳಿ. C1 by C2 12 divided by 24. 12 1s 12 2s, so
1/2. ಇಲ್ಲಿ ಏನ್ ನಿಮ್ಗೆ ಕಂಪ್ಯಾರಿಸನ್ ಸಿಕ್ಕಿದೆ ಅಂದ್ರೆ A1/A2 ಈಸ್ ಈಕ್ವಲ್ಸ್ ಟು B1/B2. ಇದನ್ನೇ ಇಲ್ಲಿಗೆ ತಗೊಂಡ್ ಮಾಡ್ತಾ ಇದ್ದೀನಿ ನಾನು. ಈಸ್ ಈಕ್ವಲ್ಸ್ ಟು C1/C2. ಈ ರೀತಿ ನಿಮ್ಗೆ ಕಂಪ್ಯಾರಿಸನ್ ಸಿಕ್ಕಿದೆ. ಇದು ಏನನ್ನ ಹೇಳುತ್ತಂದ್ರೆ ಬೋತ್ ಲೈನ್ಸ್ ಆರ್ ಕೋಇನ್ಸಿಡೆಂಟ್. ಏನಂದ್ರೆ ಒಂದ್ರ ಮೇಲ್ಗಡೆ ಒಂದು ಇರ್ತಕ್ಕಂತ ಲೈನ್ಸ್ ಅಂತ ನಾವು ಹೇಳ್ಬೋದು. ದೆನ್ ಇವಾಗ ನಾವು ಥರ್ಡ್ ಕ್ವಶನ್ ಕಡೆಗೆ ಹೋಗೋಣ. ವಾಟ್ ಈಸ್ ದ ಥರ್ಡ್ ಕ್ವಶನ್? ಸೆಕೆಂಡ್ ಕ್ವಶನ್ ಕೂಡ ಆಯ್ತು, ಇನ್ನು ಥರ್ಡ್ ಕ್ವಶನ್ ಕಡೆಗೆ ಹೋಗೋಣ. ವಾಟ್ ಈಸ್ ದಿಸ್ ಥರ್ಡ್ ಕ್ವಶನ್ ಅಂತ ನೋಡ್ಕೊಂಡು ಹೋಗ್ಬೇಕಾದ್ರೆ ದಿ ಥರ್ಡ್ ಕ್ವಶನ್, ವಾಟ್ ಈಸ್ ದಟ್? ವಾಟ್ ಈಸ್ ದಟ್? ದಿ ಥರ್ಡ್ ಕ್ವಶನ್. ಥರ್ಡ್ ಕ್ವಶನ್ ಅಲ್ಲಿ ಯಾವ್ದಿದೆ ಅಂತ ನೋಡ್ಕೊಂಡು ಹೋಗ್ಬೇಕಾದ್ರೆ ದಿ ಥರ್ಡ್ ಕ್ವಶನ್ ಈಸ್ third question is 6x minus 3y plus 10 is equals to 0. And second equation ಯಾವ್ದು ಬರ್ತಂದ್ರೆ 2x minus y plus 9 is equals to 0. ಇವಾಗ ಇದ್ರ ಸೊಲ್ಯೂಷನ್ ನಾವು ಕಂಡುಹಿಡ್ಕೋಬೇಕಂದ್ರೆ ಅನದರ್ ಕಲರ್ ನಲ್ಲಿ ಟ್ರೈ ಮಾಡೋಣ, ದಟ್ ಇಸ್ ರೆಡ್. ಇದರಲ್ಲಿ ಸೊಲ್ಯೂಷನ್ ನೋಡ್ಕೊಂಡು ಹೋಗ್ಬೇಕಾದ್ರೆ ನೋಡ್ಕೊಳ್ಳಿ. A1 is equals to 6, A2 is equals to 2, then B1 is equals to 3 na minus sign ಇದೆ, so minus 3. B2 is equals to minus ಅಷ್ಟೇ ಇದೆ ಸರ್, ಮೈನಸ್ ಅಷ್ಟೇ ಹಾಕ್ಬೇಕಾ? ಮೈನಸ್ ಮುಂದೆಗಡೆ ಜಸ್ಟ್ y ಇದ್ರೆ ವ್ಯಾಲ್ಯೂ 1 ಇರುತ್ತೆ. 1 ಇಂಟು ಎನಿಥಿಂಗ್ ದಟ್ ಈಸ್ ಎನಿಥಿಂಗ್. ನೀನು 1 ಇಂಟು 3 ಮಾಡಿದ್ರೆ ಆನ್ಸರ್ ಇಸ್ 3 ಬಂದಿರುತ್ತೆ. 1 ಇಂಟು y ಮಾಡಿದ್ರೆ ಆನ್ಸರ್ ಇಸ್ y ಬಂದಿರುತ್ತೆ. ಸೊ ಅಲ್ಲಿ 1 ಇಟ್ಟಿದ್ರ 1 ಅನ್ನ ಫುಟ್ ಮಾಡಿದ್ರು ಅಷ್ಟೇ, ಫುಟ್ ಮಾಡಿಲ್ಲ ಅಂದ್ರೂ ಅಷ್ಟೇ ಅಲ್ಲಿ 1 ಶೋ ಮಾಡ್ತಾ ಇರುತ್ತೆ. ಸೊ C1 is equals to plus 10, C2 is equals to plus 9 or 10 or 9 ಅಂತ ಹಾಕಿದ್ರು ನಡೆಯುತ್ತೆ. ಯಾಕೆ ನೀವು 10 ಇಲ್ಲಿ 6 2 ಅಷ್ಟೇ ಹಾಕಿದ್ರೆ ಪ್ಲಸ್ ಸೈನ್ ಯಾಕೆ ಹಾಕಿಲ್ಲ ಅಂದ್ರೆ ಯಾವುದರ ಹಿಂದೆಗಡೆ ನಾವು ಸೈನ್ ಹಾಕಿಲ್ಲ ಅಂದ್ರೆ ಕಂಪಲ್ಸರಿಯಲ್ಲಿ ಪ್ಲಸ್ ಸೈನ್ ಇರುತ್ತೆ. ಆದ್ರೆ ಯಾವುದರ ಹಿಂದೆಗಡೆ ನಾವು ಮೈನಸ್ ಸೈನ್ ಇತ್ತು ಅಂದ್ರೆ ಮೈನಸ್ ಸೈನ್ ಹಾಕ್ಲೇಬೇಕಾಗತ್ತೆ. ಸೊ ವಿ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಪ್ರೊಸೀಜರ್. ಏನಂದ್ರೆ A1/A2 ಮಾಡಿದಾಗ 6/2 ಮಾಡಿದಾಗ 2 3s 6 ಆಗುತ್ತೆ. ಸೊ ಆನ್ಸರ್ ಇಸ್ 3/1 ಬರುತ್ತೆ. ದೆನ್ B1/B2 ಮಾಡಿದಾಗ -3/-1 ಬರುತ್ತೆ. ಸೊ ಇಲ್ಲಿ ಮೈನಸ್ ಮೈನಸ್ 2 ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ ಕೂಡ 3/1 ಬರುತ್ತೆ. ದೆನ್ C1/C2 ಮಾಡಿದಾಗ +10/+9 ಮಾಡಿದಾಗ ಇಲ್ಲಿ ಯಾವುದು ಡಿವೈಡ್ ಆಗಲ್ಲ. ಡಿವೈಡ್ ಆಗದೆ ಇರೋದಕ್ಕೆ ನಾವು ಹಾಗೆ ಪುಟ್ ಮಾಡಿದೀವಿ. ಸೊ A1/A2 ಈಸ್ ಈಕ್ವಲ್ಸ್ ಟು B1/B2 ಈಸ್ ನಾಟ್ ಈಕ್ವಲ್ ಟು C1/C2 ಬಂದಿದೆ ನೋಡಿ. ಯಾಕಂದ್ರೆ ಇಲ್ಲಿ A1 A2 ಕಂಪ್ಯಾರಿಸನ್ ಸೇಮ್ ಆಗಿದೆ. ಇಲ್ಲಿ ಆನ್ಸರ್ ಕೂಡ 3/1 ಬಂದಿದೆ, 3/1 ಬಂದಿದೆ. ಅಂಡ್ C1/C2 ನಲ್ಲಿ ಆ ರೀತಿ ಬಂದಿದೆ ಇಲ್ಲ, 10/9 ಬಂದಿದೆ. ಸೊ ಇಲ್ಲಿ ಈ ಕಂಪ್ಯಾರಿಸನ್ ನಮ್ಗೆ ಏನು ತಿಳಿಯುತ್ತೆ ಅಂದ್ರೆ ದೇರ್ ಫೋರ್ ದೀಸ್ ಲೈನ್ಸ್ ಆರ್ ಪ್ಯಾರಲಲ್ ಲೈನ್ಸ್. ದೀಸ್ ಲೈನ್ಸ್ ಆರ್ ಪ್ಯಾರಲಲ್ ಲೈನ್ಸ್ ಅಂತ ನಾವು ಹೇಳಬಹುದು. ನೌ ವಿ ವಿಲ್ ಗೋ ಫಾರ್ ದ ಥರ್ಡ್ ಕ್ವಶನ್. ಥರ್ಡ್ ಕ್ವಶನ್ ಅಲ್ಲಿ ಏನಿದೆ ನೋಡ್ಕೊಳ್ಳಿ. ಥರ್ಡ್ ಕ್ವಶನ್ ನಲ್ಲಿಯೂ ಕೂಡ ಸೇಮ್ ದ ವೇ ಹೇಳಿದ್ದಾರೆ. ಸೇಮ್ ದ ವೇ ನಲ್ಲಿ ನಾನು ಫಸ್ಟ್ ಕ್ವಶನ್, ಥರ್ಡ್ ಕ್ವಶನ್, ಫಿಫ್ತ್ ಕ್ವಶನ್ ಅನ್ನ ಮಾಡ್ತೀನಿ. ಸೆಕೆಂಡ್ ಕ್ವಶನ್ ಫೋರ್ತ್ ಕ್ವಶನ್ ಇಸ್ ವೆರಿ ಈಜಿ. ಸೊ ನೀವುಗಳನ್ನ ಮಾಡ್ಕೊಂಡು ಹೋಗಿ. ಸೊ ಇವಾಗ ಫಸ್ಟ್ ಕ್ವಶನ್ ಕಡೆಗೆ ನಾವು ಹೋಗೋಣ. ಫಸ್ಟ್ ಕ್ವಶನ್ ಈಸ್ ಇಲ್ಲೇ ಬರುತ್ತೆ. ಸೊ ಡೈರೆಕ್ಟ್ ಆಗಿ ನಾನು A1 A2 ವ್ಯಾಲ್ಯೂ ಅನ್ನ ಫುಟ್ ಮಾಡ್ಕೊಂಡು ಹೋಗ್ತೀನಿ.
a1 is equals to 3. ಸಾರಿ ಫಸ್ಟ್ ಆಫ್ ಆಲ್ ನಾವು ಏನ್ ಮಾಡಬೇಕಂದ್ರೆ ಇಕ್ವೇಶನ್ ಅನ್ನ ರೀಅರೇಂಜ್ ಮಾಡ್ಕೋಬೇಕಾಗತ್ತೆ. ಹೇಗೆ ಇಕ್ವೇಶನ್ ಅನ್ನ ರೀಅರೇಂಜ್ ಮಾಡ್ಕೋಬೇಕು ಅಂತ ನೋಡ್ಕೊಂಡು ಹೋಗೋದಾದ್ರೆ, ಇಕ್ವೇಶನ್ ಅಲ್ಲಿ ಫಸ್ಟ್ ಏನಿದೆ 3x ಪ್ಲಸ್ 2y ಇಸ್ ಈಕ್ವಲ್ಸ್ ಟು 5 ಅಂತ ಇದೆ. ಇದು ನೋಡ್ಕೊಳ್ಳಿ, ax ಪ್ಲಸ್ by ಪ್ಲಸ್ c ಇಸ್ ಈಕ್ವಲ್ಸ್ ಟು 0 ಫಾರ್ಮ್ ನಲ್ಲಿ ಇದೆಯಾ? ಇಲ್ಲ. ಇದನ್ನ ನಾವು ಆ ಫಾರ್ಮ್ ನಲ್ಲಿ ಮಾಡ್ಕೋಬೇಕಂದ್ರೆ ಯಾವ ರೀತಿ ಮಾಡ್ಕೋಬೇಕು ಅಂತ ನೋಡ್ಕೊಂಡು ಹೋಗ್ಬೇಕಾದ್ರೆ, ನೋಡ್ಕೊಳ್ಳಿ, ಯಾವ ರೀತಿ ಮಾಡ್ಕೋಬೇಕಂದ್ರೆ ರೀಅರೇಂಜ್ ಮಾಡ್ಕೋಬೇಕಾಗತ್ತೆ. ಯಾವ ರೀತಿ ರೀಅರೇಂಜ್ ಮಾಡ್ಕೋಬೇಕು ಅಂದ್ರೆ ಇದನ್ನ ಈ ರೀತಿ ರೀಅರೇಂಜ್ ಮಾಡ್ಕೋಬಹುದು. 3x ಪ್ಲಸ್ 2y ಮೈನಸ್ 5 ಈಸ್ ಈಕ್ವಲ್ಸ್ ಟು 0. ಇವಾಗ ಇದು ax ಪ್ಲಸ್ by ಪ್ಲಸ್ c ನ ಫಾರ್ಮ್ ನಲ್ಲಿ ಬಂದಿದೆ. ನಾವು ವಿ ವಿಲ್ ಗೋ ಫಾರ್ ಸೆಕೆಂಡ್ ಇಕ್ವೇಶನ್ ಯಾವ್ದಂದ್ರೆ 2x ಮೈನಸ್ 3y ಈಸ್ ಈಕ್ವಲ್ಸ್ ಟು 7. ಇದನ್ನು ಕೂಡ ನಾವು 2x ಪ್ಲಸ್ 2x ಮೈನಸ್ 3y ಮೈನಸ್ 7 ಈಸ್ ಈಕ್ವಲ್ಸ್ ಟು 0. ಇವಾಗ ಇವೆರಡು ಇಕ್ವೇಶನ್ಗಳು ಮೇನ್ ಆಗಿ ಇವೆರಡು ಇಕ್ವೇಶನ್ಗಳು ರೀಅರೇಂಜ್ ಆಗಿ ಫಾರ್ಮ್ ಅದು. ಇದರಲ್ಲಿ ನಾವು a1 ವ್ಯಾಲ್ಯೂ ಯಾವುದು 3, a2 ವ್ಯಾಲ್ಯೂ ಯಾವುದು 2. then next b1 is equals to plus 2, b2 is equals to ನೋಡ್ಕೊಳ್ಳಿ minus 3 ಇದೆ, ಇಲ್ಲಿ minus sign ಇದೆ. then c1 is equals to minus 5, c2 is equals to minus 7. ಆಯ್ತಾ? ಇವಾಗ ನಾವೇನ್ ಮಾಡ್ಕೋಬೇಕು, a1 by a2 ಮಾಡಿದಾಗ 3/2 ಇಲ್ಲಿ ಯಾವುದೇ ರೀತಿ ಕಂಪ್ಲೀಟ್ ಡಿವಿಷನ್ ಆಗಲ್ಲ, ಸೊ ಇದನ್ನ ಈ ರೀತಿನೇ ಇಡೋಣ. ದೆನ್ b1 by b2 ಮಾಡಿದಾಗ ಪ್ಲಸ್ 2/3 ಮೈನಸ್ 3 ಬರುತ್ತೆ. ಸೊ ಇದ್ರದ್ದು ನಾವು ಆನ್ಸರ್ ಏನಂತ ಹೇಳ್ಬೋದು, ಮೈನಸ್ 2/3 ಅಂತಾನು ಕೂಡ ನಾವು ಹೇಳ್ಬೋದು. ದೆನ್ c1 ಇಲ್ಲಿ ನೋಡ್ಕೊಳ್ಳಿ, c1 by c2 ಮಾಡೋ ಅವಶ್ಯಕತೆ ಇಲ್ಲ. ಯಾಕೆ c1 by c2 ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳೋದಂದ್ರೆ, ಇಲ್ಲಿ ನೋಡ್ಕೊಳ್ಳಿ, a1 by a2 is not equal to b1 by b2 ಆಗಿದೆ. ಸೊ therefore it is intersecting lines. ಇವು intersecting lines ಅಂತ ಶೋ ಮಾಡುತ್ತೆ. ಸೇಮ್ ದ ವೇ ಆ ಹಿಂದೆ ಇರೋ ಕ್ವಶನ್ ಅನ್ನ ಯಾವ ರೀತಿ ನಾವು a1 by a2, b1 by b2 ಮತ್ತೆ c1 by c2 ಕಂಪೇರ್ ಮಾಡಿಬಿಟ್ಟು ಫೇರ್ ಆಫ್ ಲೀನಿಯರ್ ಇಕ್ವೇಶನ್ ಅನ್ನ ನಾವು ಅದು ಕೋಇನ್ಸಿಡೆಂಟ್ ಆಗುತ್ತಾ ಅಥವಾ ಇನ್ಕೋಇನ್ಸಿಡೆಂಟ್ ಆಗುತ್ತಾ ಅನ್ನೋದನ್ನ ಇಲ್ಲಿ ಕಂಡುಹಿಡಿದಿದ್ದಾರೆ. ಸೊ ದಿಸ್ ಈಸ್ ಏನಂದ್ರೆ this is incoincident line. So it is incoincident line ಅಂತ ನಾವು ಹೇಳಬಹುದು. Now we will go for ಸೆಕೆಂಡ್ ಕ್ವಶನ್ ಅನ್ನ ನೀವೇ ಮಾಡ್ಕೊಳ್ಳಿ, ರೀಅರೇಂಜ್ ಮಾಡ್ಕೊಂಡು a1 by a1 ನ a2 ನ ವ್ಯಾಲ್ಯೂಸ್ ಅನ್ನ ಪುಟ್ ಮಾಡ್ಕೊಳ್ಳಿ. ಇದನ್ನ ಡೈರೆಕ್ಟ್ ಆಗಿ a1 by a2 ನಿಮ್ಗೆ ವ್ಯಾಲ್ಯೂಸ್ ಗೊತ್ತಾದ್ರೆ a1 by a2 ಅಂತ ಹಾಕೊಂಡು ಡೈರೆಕ್ಟ್ ಆಗಿ ನೀವು ಫಾರ್ಮ್ ಮಾಡಬೇಕು. ನಿಮ್ಗೆ a1 ವ್ಯಾಲ್ಯೂ a2 ವ್ಯಾಲ್ಯೂ ಯಾವ್ದಂತ ತಿಳಿಬೇಕು ಅಂತ ನಾನು ಅವುಗಳನ್ನ ಪುಟ್ ಮಾಡ್ಕೊಂಡಿದ್ದೆ. ಇಲ್ಲ ನೀವು ಡೈರೆಕ್ಟ್ ಆಗಿ ಇದೇನಿದೆಯಲ್ಲ ಇದನ್ನ ಹಾಕೋ ಬದಲು ಡೈರೆಕ್ಟ್ ಆಗಿ ಈ ಸ್ಟೆಪ್ಗೆ ಬಂದ್ರು ಓಕೆ. ಇದನ್ನ ಹಾಕೋದ್ರಿಂದ ನಿಮ್ಗೆ ಟೈಮು ಡೈರೆಕ್ಟ್ ಆಗಿ ಈ ಸ್ಟೆಪ್ಗೆ ಬರೋದ್ರಿಂದ ನಿಮ್ಗೆ ಟೈಮ್ ಕಮ್ಮಿ ಹತ್ತುತ್ತೆ. ಬಟ್ ಏನು ಈ ಸ್ಟೆಪ್ನ ಹಾಕೋದ್ರಿಂದ ನಿಮ್ಗೆ ಏನು ಸೊಲ್ಯೂಷನ್ ತುಂಬಾ ಈಸಿಯಾಗಿ ಬರುವಂತ ಚಾನ್ಸಸ್ ಇರುತ್ತೆ. ಸೊ ನಾನು ಆ ಸ್ಟೆಪ್ನ ಕಂಟಿನ್ಯೂ ಮಾಡ್ತಿದ್ದೀನಿ. Now we will go for the second step. What is the second question? ಯಾವ್ದಂದ್ರೆ ನೋಡ್ಕೊಳ್ಳಿ, the third question. ನಾನು ಸೆಕೆಂಡ್ ಕ್ವಶನ್ ನಿಮಗೆ ಬಿಟ್ಟಿದ್ದೀನಿ, ನೀವೇ ಟ್ರೈ ಮಾಡಿ. ಯಾಕಂದ್ರೆ ಎರಡು ಸಿಮಿಲರ್ ಕ್ವಶನ್ಸ್
ಸುಮ್ಮನೆ ಮಾಡಿ ಟೈಮ್ ವೇಸ್ಟ್ ಮಾಡ್ಕೋಬೇಡ. ಅವುಗಳು ಕೋ ಇನ್ಸಿಡೆಂಟ್ ಲೈನ್ಸ್ ಅಥವಾ ನಾನ್ ಕೋ ಇನ್ಸಿಡೆಂಟ್ ಲೈನ್ಸ್ ಅಂತ ಕೇಳಿದ್ದಾರೆ ಅಷ್ಟೇ. ಸೊ ಇವಾಗ ಏನು 3/2x ಪ್ಲಸ್ 5/3y ಈಸ್ ಈಕ್ವಲ್ಸ್ ಟು 7. ಫಸ್ಟ್ ಇಕ್ವೇಶನ್ ಆಯ್ತು. ದೆನ್ ಸೆಕೆಂಡ್ ಇಕ್ವೇಶನ್ ಯಾವ್ದನ್ನ ಕೊಟ್ಟಿದ್ದಾರೆ ಅಂದ್ರೆ ನೋಡ್ಕೊಳ್ಳಿ. 9x minus 10y ಈಸ್ ಈಕ್ವಲ್ಸ್ ಟು 14 ಅನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ಫಸ್ಟ್ ಒನ್ ರೀಅರೇಂಜ್ ಮಾಡ್ಕೊಳ್ಳೋಣ. ಯಾವ ರೀತಿ ರೀಅರೇಂಜ್ ಮಾಡ್ಕೊಳ್ಳೋಣ? 3/2x plus 5/3y minus 7 is equals to 0. This is equation 1. Then again 9x minus 10y is minus 1 minute minus 14 is equals to 0. This is equation 2. ಇಲ್ಲಿ a1 ಏನು ಬರುತ್ತೆ? 3/2 ಬರುತ್ತೆ. ದೆನ್ a2 ಏನು ಬರುತ್ತೆ? 9 or 9/1 ಅನ್ಕೊಳ್ಳೋಣ. 9/1 ಹೆಂಗೆ ಬಂತು ಸರ್? 9 ನ ಕೆಳಗಡೆ ಏನು ಇಲ್ಲ ಅಂದ್ರೆ ದಿಸ್ ಈಸ್ ಇನ್ ದ ಫಾರ್ಮ್ ಆಫ್ 9/1 ಅಂತ ನಾವು ಹೇಳ್ಕೋಬೇಕು. ಯಾಕಂದ್ರೆ 1/9 ಮಾಡಿದ್ರೆ ಕಂಪ್ಲೀಟ್ ಆಗಿ ಅದ್ರ ಆನ್ಸರ್ 9 ಬರುತ್ತೆ. ಸೇಮ್ ದ ವೇ 10/1 ಅಂತ ಇಟ್ಕೋಬಹುದು, 14/1 ಅಂತ 7/1 ಅಂತ ಇಟ್ಕೋಬಹುದು. ಸೊ ಇನ್ ದ ಫಾರ್ಮ್ ಆಫ್ ಅದು 9 ಅಂತ ಮಾತ್ರ ಇದ್ರೆ 9/1 ಅನ್ನೋ ಫಾರ್ಮ್ ಅಲ್ಲಿ ಇರುತ್ತೆ. ಸೊ ವಿಲ್ ಗೋ ಫಾರ್ b1 ದ ವ್ಯಾಲ್ಯೂ ಏನಂದ್ರೆ 5/3, b2 ದ ವ್ಯಾಲ್ಯೂ ಏನಂದ್ರೆ 10/1. ದೆನ್ c1 ವ್ಯಾಲ್ಯೂ ಏನಂದ್ರೆ minus 7/1. ದೆನ್ c2 ವ್ಯಾಲ್ಯೂ ಏನಂದ್ರೆ minus 14/1. what is that? one minute. minus 14/1 ಅಂತ ಹೇಳ್ಬೋದು. ಇವಾಗ a1/a2 ಮಾಡಿದ್ರೆ ಏನಾಗುತ್ತೆ ನೋಡ್ಕೊಳ್ಳಿ. 3/2 divided by 9/1 ಆಯ್ತು. ಇದನ್ನು ನಾವು ಯಾವ ರೀತಿ ಮಾಡ್ಕೋಬೇಕು? ಇದು ಡಿವೈಡೇಬಲ್ ಫಾರ್ಮ್ ಅಲ್ಲಿ ಇದೆ. ಇದು ದೊಡ್ಡ ಡಿವೈಡೇಬಲ್ ಫಾರ್ಮ್ ಅಂತ ಅನ್ಕೊಳ್ಳೋಣ. ಇದನ್ನ ಈ ರೀತಿ ರೀಅರೇಂಜ್ ಮಾಡ್ಕೋಬಹುದು. ಯಾವ ರೀತಿ ಅಂದ್ರೆ 3/2 ಇಂಟು 1/9 ಅನ್ನೋ ಫಾರ್ಮ್ ನಲ್ಲಿ ಮಾಡ್ಕೋಬಹುದು. ಇಲ್ಲಿ ಏನಾಗಿದೆ, ಇದು ಉಲ್ಟಾ ಮಾಡಿದಾಗ ಏನಾಗುತ್ತೆ ಅಂದ್ರೆ ಇಂಟು ಫಾರ್ಮ್ಗೆ ಅದು ಫಾರ್ಮ್ ಆಗುತ್ತೆ. ದ ಸೇಮ್ ದ ವೇ ಇಲ್ಲಿ ಇವೆರಡೂನ ಎಕ್ಸ್ಚೇಂಜ್ ಮಾಡಿದಾಗ ಅದೇನಾಗುತ್ತೆ ಅಂದ್ರೆ ಇಂಟು ಫಾರ್ಮ್ಗೆ ಚೇಂಜ್ ಆಗುತ್ತೆ. ಇಲ್ಲಿಯೂ ಕೂಡ ಸೇಮ್ ದ ವೇ ನಾವು ಅದನ್ನೇ ಮಾಡ್ಕೊಂಡಿದ್ವಿ. ಮಾಡ್ಕೊಂಡಾಗ ಏನಾಗುತ್ತೆ ನೋಡ್ಕೊಳ್ಳಿ. 3 3s 9. ಸೊ ಆನ್ಸರ್ ಈಸ್ ಏನ್ ಬರುತ್ತೆ ನೋಡ್ಕೊಳ್ಳಿ, 1/6 ಆನ್ಸರ್ ಬರುತ್ತೆ. ದೆನ್ ಅಗೇನ್ b1/b2 ವ್ಯಾಲ್ಯೂ ನೋಡ್ಕೊಂಡು ಹೋಗ್ಬೇಕಾದ್ರೆ 5/3 divided by 10/1 ಮಾಡ್ಕೊಂಡ್ರೆ ದ ಸೇಮ್ ದ ವೇ ಈಸ್ ಈಕ್ವಲ್ಸ್ ಟು 5/3 ಇಂಟು 1/10 ಮಾಡಿದಾಗ 5 1s 5 2s. ಸೇಮ್ ದ ವೇ ಆನ್ಸರ್ ಏನ್ ಬರುತ್ತಂದ್ರೆ 6/1 ಆನ್ಸರ್ ಬರುತ್ತೆ. ದೆನ್ ವಿ ವಿಲ್ ಗೋ ಫಾರ್ c1/c2. c1/c2ಗೆ ನಾವು ಇವಾಗ ಹೋಗೋಣ. ಈಸ್ ಈಕ್ವಲ್ಸ್ ಟು c1 ವ್ಯಾಲ್ಯೂ ಏನಿದೆ ನೋಡ್ಕೊಳ್ಳಿ, -7 or 7/1 ಇದೆ. ಅದೆಲ್ಲ ಬೇಡ, -14 ಅಂತ ಇದೆ. ಇಲ್ಲಿ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ. 7 1s 7 2s. ದಿಸ್ ಮೀನ್ಸ್ 1/2 ಆನ್ಸರ್ ಬರುತ್ತೆ. ಇಲ್ಲಿ ನಿಮ್ಗೆ ಏನ್ ಅರ್ಥ ಆಗತ್ತೆ ಅಂದ್ರೆ ನೋಡ್ಕೊಳ್ಳಿ, a1/a2 is equals to b1/b2
P2 is not equal to C1 by C2 ಆಗಿದೆ. ಯಾಕಂದ್ರೆ ಇಲ್ಲಿ 1/6 ವ್ಯಾಲ್ಯೂ ಬಂದಿದೆ, ಇಲ್ಲಿ 1/6 ಎರಡು ಈಕ್ವಲ್ ಆಗಿದೆ. ಬಟ್ C1 by C2 ವ್ಯಾಲ್ಯೂ 1/2 ಬಂದಿದೆ. ದೇರ್ ಫೋರ್ 1 minute. Therefore, these lines are incoincident lines. Incoincident lines ಅಂತ ನಾವು ಹೇಳಬಹುದು. ಇದರ ಆನ್ಸರ್ ಕೂಡ ಸಿಕ್ತು. ನೌ ವಿ ವಿಲ್ ಗೋ ಫಾರ್ ಇಲ್ಲಿ ಥರ್ಡ್ ಕ್ವಶನ್ ಅನ್ನು ಕೂಡ ಮಾಡಿದ್ವಿ. ಸೆಕೆಂಡ್ ಕ್ವಶನ್ ನಿಮ್ಗೆ ಬಿಟ್ಟಿದ್ವಿ. ದ ಸೇಮ್ ದ ವೇ ಇದು ಯಾವ ರೀತಿ ಇದೆನೋ ಇದು ಫಸ್ಟ್ ಒಂದು ಕ್ವಶನ್ ಏನಿದೆ, ಸೆಕೆಂಡ್ ಒಂದು ಕ್ವಶನ್ ಏನಿದೆ, ಅದೇ ರೀತಿ ಫೋರ್ತ್ ಕ್ವಶನ್ ಕೂಡ ತುಂಬಾ ಈಜಿ ಆಗಿದೆ. ಸೊ ನೀವೇ ಇದನ್ನ ಮಾಡ್ಕೊಳ್ಳಿ. ದೆನ್ ಫಿಫ್ತ್ ಕ್ವಶನ್ ಅನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನೋ ವಿ ವಿಲ್ ಗೋ ಫಾರ್ ದ ಫಿಫ್ತ್ ಕ್ವಶನ್. ವಾಟ್ ಇಸ್ ದಟ್ ಫಿಫ್ತ್ ಕ್ವಶನ್? ಫಿಫ್ತ್ ಕ್ವಶನ್ ಏನಿದೆ ನೋಡ್ಕೊಳ್ಳಿ. 4/3x plus 2y is equals to 8. And 2x plus 3y is equals to 12. ಇವೆರಡೂನು ನಾನು ಇವಾಗ ಆನ್ಸರ್ ಅನ್ನ ಹುಡುಕಕ್ಕೆ ಸ್ಟಾರ್ಟ್ ಮಾಡೋಣ. ಇವೆರಡರಲ್ಲಿ ನಾವು ಫಸ್ಟ್ ಸ್ಟೆಪ್ ಏನಂದ್ರೆ ರೀಅರೇಂಜ್ ಮಾಡ್ಕೋಬೇಕು. ಸೊ 4/3x plus 2y minus 8 is equals to 0. Then again 2x plus 3y minus 12 is equals to 0. Okay. ಇದು this is equation 1, this is equation 2. ಇವಾಗ a1 ನ ವ್ಯಾಲ್ಯೂ ಏನು ಬರುತ್ತೆ? 4/3 ಬರುತ್ತೆ. a2 ವ್ಯಾಲ್ಯೂ ಏನು ಬರುತ್ತೆ? 2 ಆರ್ 2/1 ಅಂತ ಇಟ್ಕೊಳ್ಳೋಣ. ದೆನ್ b1 ವ್ಯಾಲ್ಯೂ ಏನು ಬರುತ್ತೆ? ದಟ್ ಈಸ್ b1 ವ್ಯಾಲ್ಯೂ 2, b2 ವ್ಯಾಲ್ಯೂ ಏನು ಬರುತ್ತೆ? 3 ಅಂತ ಬರುತ್ತೆ. c1 ವ್ಯಾಲ್ಯೂ ಏನು ಬರುತ್ತೆ? -8, c2 ವ್ಯಾಲ್ಯೂ ಏನು ಬರುತ್ತೆ? -12 ಅಂತ ಬರುತ್ತೆ. ನೌ ವಿ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಪ್ರೊಸೀಜರ್ ಅಂದ್ರೆ a1/a2 ಮಾಡೋದು. a1/a2 ಮಾಡಿದಾಗ 4/3 ಡಿವೈಡ್ ಬೈ 2/1 ಮಾಡಿದಾಗ ಈಸ್ ಈಕ್ವಲ್ಸ್ ಟು 4/3 ಇಂಟು 1/2 ಆಗುತ್ತೆ. 2 1s 2 2s, ಸೊ ಆನ್ಸರ್ ಇಸ್ 2/3 ಬಂತು. ದೆನ್ b1/b2 ಮಾಡಿದಾಗ ಏನ್ ಆನ್ಸರ್ ಬರುತ್ತೆ ನೋಡ್ಕೊಂಡು ಹೋಗ್ಬೇಕಾದ್ರೆ 2/3 ಸೇಮ್ ದ 2/3 ನೇ ಬರುತ್ತೆ. ದೆನ್ c1/c2 ಮಾಡಿದಾಗ ಏನ್ ಆನ್ಸರ್ ಬರುತ್ತೆ ನೋಡ್ಕೊಂಡು ಹೋಗ್ಬೇಕಾದ್ರೆ -8 -12. ಸೊ ಇಲ್ಲಿಯೂ ಕೂಡ ನೋಡ್ಕೊಂಡು ಹೋಗ್ಬೇಕಾದ್ರೆ 4 1s 4 2s 8, 4 3s 12. ಸೊ ದಿಸ್ ಈಸ್ ಆಲ್ಸೋ 2/3 ಬರುತ್ತೆ. ಇಲ್ಲಿ ನಮ್ಗೆ ಏನ್ ಅರ್ಥ ಆಗತ್ತಂದ್ರೆ a1/a2 is equals to b1/b2 is equals to c1/c2 ಇದೆ. Therefore these lines are coincident lines. So these lines are coincident lines ಅಂತ ನಾವು ಹೇಳ್ಬೋದು. Now we will go for ಫಿಫ್ತ್ ಕ್ವಶನ್ ಅನ್ನು ಕೂಡ ನಾವು ಇವಾಗ ಕಂಪ್ಲೀಟ್ ಆಗಿ ಮುಗಿಸಿದ್ದೇವೆ. ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನೌ ವಿ ವಿಲ್ ಗೋ ಫಾರ್ ದ ಫೋರ್ತ್ ಕ್ವಶನ್. ಫೋರ್ತ್ ಕ್ವಶನ್ ದಟ್ ಈಸ್ ಏನಂತ ಹೇಳಿದಾರೆ ಅಂದ್ರೆ ಫೋರ್ತ್ ಕ್ವಶನ್ ಅಲ್ಲಿ ನೋಡಿ, ದ ವಿಚ್ ಆಫ್ ದ ಫಾಲೋವಿಂಗ್ ಪೇರ್ಸ್ ಲೀನಿಯರ್ ಇಕ್ವೇಶನ್ಸ್ ಆರ್ ಕೋಇನ್ಸಿಡೆಂಟ್ ಆರ್ ಇನ್ಕೋಇನ್ಸಿಡೆಂಟ್ ಇಫ್ ದ ಕೋಇನ್ಸಿಡೆಂಟ್ ಆಬ್ಟೈನ್ ದ ಸೊಲ್ಯೂಷನ್ ಗ್ರಾಫಿಕಲಿ ಅಂತ ಹೇಳಿದ್ದಾರೆ. ಫಸ್ಟ್ ಆಫ್ ಆಲ್ ಈ ಇಕ್ವೇಶನ್ ಅಲ್ಲಿ ಏನಂತ ಹೇಳಿದ್ದಾರೆ ಅಂದ್ರೆ ಅವುಗಳು
ಕೋ ಇನ್ಸಿಡೆಂಟ್ ಇದೆಯಾ ಇಲ್ವಾ ಅಂತ ಫಸ್ಟ್ ಆಫ್ ಆಲ್ ಚೆಕ್ ಮಾಡಿ. ಆ ಚೆಕ್ ಮಾಡಿದ್ಮೇಲೆ ಅದು ಕೋ ಇನ್ಸಿಡೆಂಟ್ ಇತ್ತು ಅಂದ್ರೆ ಏನ್ ಮಾಡಿ, ಅದನ್ನ ಗ್ರಾಫಿಕಲಿ ಸೊಲ್ಯೂಷನ್ ಅನ್ನ ಚೆಕ್ ಮಾಡಿ ಅಂತ ಇಲ್ಲಿ ಹೇಳಿದ್ದಾರೆ. ಏನು ಗ್ರಾಫಿಕಲಿ ಸೊಲ್ಯೂಷನ್ ಅನ್ನ ಚೆಕ್ ಮಾಡಿ ಅಂತ ಇಲ್ಲಿ ಹೇಳಿದ್ದಾರೆ. ಏನು ಗ್ರಾಫಿಕಲಿ ಸೊಲ್ಯೂಷನ್ ಅನ್ನ ಸಾರಿ ಕಾನ್ಸ್ಟಿಟೆಂಟ್ ಅಂತ ಇದೆ. ಸೊ ದಿಸ್ ಇಸ್ ನಾಟ್ ಅ ಕೋ ಇನ್ಸಿಡೆಂಟ್. ಕಾನ್ಸ್ಟಿಟೆಂಟ್ ಆಗಿದ್ರೆ ಅದನ್ನ ಏನಂದ್ರೆ, ಕಾನ್ಸ್ಟಿಟೆಂಟ್ ಅಂದ್ರೆ ಒಂದಕ್ಕೊಂದು ಕ್ರಾಸ್ ಓವರ್ ಲೈನ್ಸ್. ಇಲ್ಲಿನೂ ಕೂಡ ನಾವು ಕೋ ಇನ್ಸಿಡೆಂಟ್ ಅಂತ ಹಾಕೊಂಡಿದ್ದೇವೆ, ನಾಟ್ ಕಾನ್ಸ್ಟಿಟೆಂಟ್ ಲೈನ್ಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ವಿ ವಿಲ್ ಚೆಕ್ ಫಾರ್ ಕಾನ್ಸ್ಟಿಟೆಂಟ್ ಲೈನ್ಸ್ ಅಂತ ನಾವು ಇಲ್ಲಿ ನೋಡ್ಕೊಂಡು ಹೋಗೋಣ. ಫಸ್ಟ್ ಕ್ವಶನ್ ನಾವು ಆನ್ಸರ್ ಮಾಡ್ಕೊಂಡು ಹೋಗೋಣ. ಫಸ್ಟ್ ಕ್ವಶನ್ ಸೇಮ್ ದ ವೇ ನಾವು ಇಲ್ಲಿ A1 ವ್ಯಾಲ್ಯೂ ಏನಿದೆ, ಡೈರೆಕ್ಟ್ ಆಗಿ ನಾವು A1 ಬೈ A2 ಮಾಡ್ಕೊಂಡು ಹೋಗೋಣ. A1 ವ್ಯಾಲ್ಯೂ ಏನಿದೆ +1 ಇದೆ, ದೆನ್ A2 ವ್ಯಾಲ್ಯೂ ಏನಿದೆ +2 ಇದೆ. 1/2 ಆನ್ಸರ್ ಬಂತು. B1 ಬೈ B2 ಮಾಡ್ಕೊಂಡು ಹೋದ್ವಿ. ಸೊ B1 ಬೈ B2 ಮಾಡಿದಾಗ ಏನು ನೋಡ್ಕೊಳ್ಳಿ, B1 ಬೈ B2 ಮಾಡಿದ್ರೆ +1 ಇದೆ ಡಿವೈಡ್ ಬೈ +2 ಇದೆ. ಇಲ್ಲಿ ನಮ್ಗೆ ಏನಾಗುತ್ತೆ ಅಂದ್ರೆ, ಇಲ್ಲಿಯೇ ನಮ್ಗೆ ಅರ್ಥ ಆಗುತ್ತೆ ಏನಂದ್ರೆ A1 by A2 is equals to B1 by B2. Therefore, these lines are inconsistent ಅಂತ ನಾವು ಹೇಳಬಹುದು. Now we will go for the second question. That is, ಇದರಲ್ಲಿ ಸೆಕೆಂಡ್ ಕ್ವಶನ್ ಎಲ್ಲಿದೆ? ಸೊ ಇಲ್ಲಿಗೆ ನಾವು ತಗೊಳ್ಳೋಣ. ಇಲ್ಲಿಯೂ ಕೂಡ ಸಾರಿ A1 ಬೈ A2 ಮಾಡ್ಕೊಳ್ಳೋಣ. A1 ಬೈ A2 ಈಸ್ ಈಕ್ವಲ್ಸ್ ಟು A1 ನ ವ್ಯಾಲ್ಯೂ ಎಷ್ಟಿದೆ? 1 ಇದೆ. A2 ನ ವ್ಯಾಲ್ಯೂ ಎಷ್ಟಿದೆ? 3 ಇದೆ. ದೆನ್ B1 ಬೈ B2. ಇಲ್ಲಿ ನಾವು C1 ಬೈ C2 ಯಾಕೆ ಮಾಡಲಿಲ್ಲ? ಇಲ್ಲಿ ನಮ್ಗೆ ಏನ್ ಗೊತ್ತಾಗಬೇಕಾಗಿದೆ? ಜಸ್ಟ್ ಇಂಟರ್ಸೆಕ್ಟಿಂಗ್ ಲೈನ್ಸ್ ಇದೆಯೋ ಇಲ್ವೋ ಅನ್ನೋದು ಮಾತ್ರ ಗೊತ್ತಾಗಬೇಕಾಗಿದೆ. ಸೊ ಅದಕ್ಕೋಸ್ಕರ ನಾವು ಯಾಕೆ C1 ಬೈ C2 ತಗೋಬೇಕು? A1 ಬೈ A2 ಮತ್ತೆ B1 ಬೈ B2 ಎರಡರ ಕಂಪ್ಯಾರಿಸನ್ ಗೊತ್ತಾದ್ರೆ ಸಾಕು ನಮ್ಗೆ. ಸೊ ಅದರಲ್ಲೇ ನಮ್ಗೆ ಗೊತ್ತಾಗ್ಬಿಡುತ್ತೆ. C1 ಬೈ C2 ತಕ್ಕೋಬೇಕು ಅಂದ್ರೆ ನಮ್ಗೆ ಅದು ಪ್ಯಾರಲಲ್ ಅಥವಾ ಕೋ ಇನ್ಸಿಡೆಂಟ್ ಅನ್ನೋದನ್ನ ನೋಡ್ಕೋಬೇಕು. ನಮ್ಗೆ ಜಸ್ಟ್ ಕನ್ಸಿಸ್ಟೆಂಟ್ ಲೈನ್ಸ್ ಅಥವಾ ನಾನ್ ಕನ್ಸಿಸ್ಟೆಂಟ್ ಲೈನ್ಸ್ ಅಂತ ಇಲ್ಲಿ ಕೇಳಿದ್ದಾರೆ. ಸೊ ದೀಸ್ ಆರ್ ಇನ್ಕನ್ಸಿಸ್ಟೆಂಟ್ ಲೈನ್ಸ್ ಅಂತ ಗೊತ್ತಾದ್ಮೇಲೆ ಸೊ ನಾವ್ಯಾಕೆ ಅದರದ್ದು ಪ್ಯಾರಲಲ್ ಮತ್ತೆ ಕೋಇನ್ಸಿಡೆಂಟ್ ಲೈನ್ ಅಂತ ನಾವು ಯಾಕೆ ಚೆಕ್ ಮಾಡ್ಕೋಬೇಕು ಅಂತ. ಸೊ ವಿ ವಿಲ್ B1 ಬೈ B2 ನೋಡಬೇಕಾದ್ರೆ B1 ನ ವ್ಯಾಲ್ಯೂ ಎಷ್ಟಿದೆ? -1 ಇದೆ. ದೆನ್ B2 ನ ವ್ಯಾಲ್ಯೂ ಎಷ್ಟಿದೆ? -3 ಇದೆ. ಇದ್ರದ್ದು ಆನ್ಸರ್ ಕೂಡ ಎಷ್ಟು ಬರುತ್ತೆ? 1/3 ಬರುತ್ತೆ. ಸೊ ದಿಸ್ ಈಸ್ ಆಲ್ಸೋ A1 ಬೈ A2 is equals to B1 by B2. Therefore, these lines are inconsistent ಅಂತ ನಾವು ಹೇಳ್ಬೋದು. Now we will go for the third question. ಥರ್ಡ್ ಕ್ವಶನ್ ಅನ್ನು ನಾವು ಥರ್ಡ್ ಕ್ವಶನ್ ಅನ್ನು ನಾವು ಇದೇ ಪೇಜ್ ನಲ್ಲಿ ಟ್ರೈ ಮಾಡೋಣ. ಥರ್ಡ್ ಕ್ವಶನ್ ಓಕೆ. ಥರ್ಡ್ ಕ್ವಶನ್ ಅಲ್ಲಿ ನೋಡ್ಕೊಳ್ಳಿ.
a1 by a2 ಮಾಡ್ಕೋಬೇಕಂದ್ರೆ ಈ ಇಕ್ವೇಶನ್ ಅಲ್ಲಿ a1 ವ್ಯಾಲ್ಯೂ ಎಷ್ಟಿದೆ ನೋಡ್ಕೊಳ್ಳಿ, 2 ಇದೆ. a2 ವ್ಯಾಲ್ಯೂ ಎಷ್ಟಿದೆ, 4 ಇದೆ. ದೆನ್ 2 1 2 2 1/2 ಆನ್ಸರ್ ಬರುತ್ತೆ. b1 by b2 ಎಷ್ಟಿದೆ ನೋಡ್ಕೊಳ್ಳಿ, b1 ನ ವ್ಯಾಲ್ಯೂ ಎಷ್ಟಿದೆ, 1 ಇದೆ. b2 ನ ವ್ಯಾಲ್ಯೂ ಎಷ್ಟಿದೆ, 2 ಇದೆ. ನೋ, -2 ಇದೆ ನೋಡ್ಕೊಳ್ಳಿ. ವಾಟ್ ಇಸ್ ದಟ್, -2 ಇದೆ. ಸೊ ಇದರ ಮೇಲೆ ನಮ್ಗೆ ಗೊತ್ತಾಗತ್ತೆ ದೀಸ್ ಲೈನ್ಸ್ ಆರ್ ಏನಂದ್ರೆ a1 by a2 is not equals to b1 by b2. Therefore these lines are consistent. These lines are consistent ಅಂತ ನಾವು ಹೇಳಬಹುದು. ಇದ್ರದ್ದು ಇವಾಗ ನಾವು ಸೊಲ್ಯೂಷನ್ ಅನ್ನ ಕಂಡುಕೋಬೇಕು. ಏನು ಸೊಲ್ಯೂಷನ್ ಅನ್ನ ಕಂಡುಕೋಬೇಕು. ಸೊಲ್ಯೂಷನ್ ಅನ್ನ ಕಂಡುಕೋಬೇಕಂದ್ರೆ ನಾವೇನ್ ಮಾಡ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ವ್ಯಾಲ್ಯೂಸ್ ಅನ್ನ ಪುಟ್ ಮಾಡ್ಕೋಬೇಕು. ಗ್ರಾಫಿಕಲಿ ಸೊಲ್ಯೂಷನ್ ಅನ್ನ ಕಂಡುಹಿಡ್ಕೋಬೇಕಂದ್ರೆ ಫಸ್ಟ್ ಆಫ್ ಆಲ್ ನಾವೇನ್ ಮಾಡಬೇಕು, ವ್ಯಾಲ್ಯೂಸ್ ಅನ್ನ ಪುಟ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ನಾವಿವಾಗ 2x plus y minus 6 equals to 0 ಅಂತ ಇದೆ. ಅಂಡ್ ಇದ್ರದ್ದು ಫಸ್ಟ್ ಆಫ್ ಆಲ್ ನಾವು ಬಾಕ್ಸ್ ಅನ್ನ ಮಾಡ್ಕೊಳ್ಳೋಣ, ಎಕ್ಸ್ ಅಂತ y ಅಂತ ಹಾಕೊಳ್ಳೋಣ. ದೆನ್ ಇದರಲ್ಲಿ ನಾವು ಎಕ್ಸ್ ನ ವ್ಯಾಲ್ಯೂವನ್ನ ಯಾವ್ದು ಫುಟ್ ಮಾಡಿದ್ರೆ y ನ ವ್ಯಾಲ್ಯೂ ಯಾವ್ದು ಬರುತ್ತೆ ಅಂತ ನಾವು ನೋಡ್ಕೊಂಡು ಹೋಗೋಣ. ಸೊ ಎಕ್ಸ್ ಈಕ್ವಲ್ ಟು ನಾವು ಇವಾಗ 0 ಅಂತ ಫುಟ್ ಮಾಡ್ಕೊಂಡ್ವಿ ಅನ್ಕೊಳ್ಳಿ. ಅವಾಗ ಏನಾಗುತ್ತೆ, 2 into 0 plus y minus 6 is equals to 0. Then 2 into 0 ಎಷ್ಟಾಗುತ್ತೆ, 0 ಆಗುತ್ತೆ. ಪ್ಲಸ್ y is equals to ಈ ಮೈನಸ್ 6 ಇದ್ದು ಈಚೆ ಕಡೆ ಬಂದ್ರೆ ಪ್ಲಸ್ 6 ಆಗುತ್ತೆ. ದೇರ್ ಫೋರ್ ಆನ್ಸರ್ ಏನ್ ಬರುತ್ತೆ ಅಂದ್ರೆ y is equal to 6 ಅಂತ ಬರುತ್ತೆ. x is equals to 0 ಮಾಡ್ಕೊಂಡ್ರೆ y is equal to 6 ಅಂತ ಬಂತು. ದೆನ್ ಇವಾಗ ನಾವು y is equals to ಏನನ್ನ ಇಟ್ಕೊಳ್ಳೋಣ, y is equals to 0 ಅಂತ ಇಟ್ಕೊಳ್ಳೋಣ. y is equals to 0 ಅಂತ ಇಟ್ಕೊಳ್ಳಿ. ಇಲ್ಲಿ ಕೂಡ 0 ಅಂತ ಇಟ್ಕೊಂಡ್ವಿ ಅನ್ಕೊಳ್ಳಿ. ಅವಾಗ ಏನಾಗುತ್ತೆ, 2x ಪ್ಲಸ್ 0 y ನ ವ್ಯಾಲ್ಯೂನ 0 ಅಂತ ಇಟ್ಕೊಂಡಿದೀವಿ. ಸೊ 0 minus 6 is equals to 0. ದೆನ್ 2x is equals to 6. ಇಲ್ಲಿ ಈ 6 ಇದ್ದು ಈಚೆ ಕಡೆ ಬಂದ್ರೆ ಮೈನಸ್ 6 ಇದ್ದು ಪ್ಲಸ್ 6 ಆಗುತ್ತೆ. ದೆನ್ 2 1 2 3 ದೆನ್ x is equals to 3 ಅಂತ ಬರುತ್ತೆ. ದೇರ್ ಫೋರ್ x ನ ವ್ಯಾಲ್ಯೂ 3. ಈ ಲೈನ್ ಅನ್ನ ನಾವು ಇವಾಗ ಫಸ್ಟ್ ಆಫ್ ಆಲ್ ಕ್ರಿಯೇಟ್ ಮಾಡ್ಕೊಳ್ಳೋಣ. ಫಸ್ಟ್ ವ್ಯಾಲ್ಯೂಸ್ ಏನ್ ಬಂದಿದೆ, 0, x ನ ವ್ಯಾಲ್ಯೂ 0, y ನ ವ್ಯಾಲ್ಯೂ 6 ಬಂದಿದೆ. x ನ ವ್ಯಾಲ್ಯೂ 0, y ನ ವ್ಯಾಲ್ಯೂ, x ನ ವ್ಯಾಲ್ಯೂ 0, ಸೊ ನಾವಿಲ್ಲಿ 0 ನಲ್ಲಿ y ನ ವ್ಯಾಲ್ಯೂ 6 ಅಂದ್ರೆ ಇದು ಇಲ್ಲಿಗೆ ಬರುತ್ತೆ. ಸೊ 0 6. then next x ನ ವ್ಯಾಲ್ಯೂ 3, y ನ ವ್ಯಾಲ್ಯೂ 0. then x ನ ವ್ಯಾಲ್ಯೂ 3, x ನ ವ್ಯಾಲ್ಯೂ 3, y ನ ವ್ಯಾಲ್ಯೂ 0 ಅಂದ್ರೆ that is comes here 3 0. this is a point, this is b point. then ನಾವು ಇವೆರಡನ್ನ ಜಾಯಿಂಟ್ ಮಾಡೋಣ. ಏನ್ ಮಾಡೋಣ, ಎರಡು ಲೈನ್ ಅನ್ನ ಫಸ್ಟ್ ಆಫ್ ಆಲ್ ಜಾಯಿನ್ ಮಾಡೋಣ. ಓಕೆ, ದೆನ್ ವಿ ವಿಲ್ ಗೋ ಫಾರ್ ದ ಸೆಕೆಂಡ್ ಇಕ್ವೇಶನ್. ವಾಟ್ ಇಸ್ ದಟ್, ನಾ ಇವಾಗ ಸೆಕೆಂಡ್ ಇಕ್ವೇಶನ್ ಕಡೆಗೆ ಹೋಗೋಣ. ಸೆಕೆಂಡ್ ಇಕ್ವೇಶನ್ ಏನಿದೆ ನೋಡ್ಕೊಳ್ಳಿ, 4x minus 2y minus 4 is equals to 0 ಅಂತ ಇದೆ. ಸೊ ನಾವು ಇವಾಗ ಏನ್ ಮಾಡ್ಬೇಕಂತಂದ್ರೆ ನೋಡ್ಕೊಳ್ಳಿ, ಎಕ್ಸ್ ನ ವ್ಯಾಲ್ಯೂವನ್ನ ಏನಂತ ಫುಟ್ ಮಾಡ್ಕೊಬೇಕು, ಎಕ್ಸ್ ನ ವ್ಯಾಲ್ಯೂವನ್ನ ನಾನು ಇವಾಗ 0 ಅಂತ ಫುಟ್ ಮಾಡ್ಕೊಂಡು, x is equals to 0 ಅಂತ ಫುಟ್ ಮಾಡ್ಕೊಂಡು ಅನ್ಕೊಳ್ಳಿ.
4 into 0 minus 2y minus 4 is equals to 0. Then 4 into 0 0 ಆಗುತ್ತೆ. ಸೊ 0 minus 2y is equals to plus 4. ಇದು ಈಚೆ ಕಡೆ ಬಂದ್ರೆ 4 ಆಗುತ್ತೆ. ಸೊ plus 4 ಅಂತ ಇಟ್ಕೊಂಡಿದ್ವಿ. ಸೊ 2 ones are 2 twos are. So minus y is equals to 2. Therefore y is equals to 2. X is equals to 0, y is equals to 2 ವ್ಯಾಲ್ಯೂ ಬಂತು. ದೆನ್ ಅಗೇನ್ ಇವಾಗ ಏನಂದ್ರೆ y ನ ವ್ಯಾಲ್ಯೂನ ನಾವು ಏನಂತ ಫುಟ್ ಮಾಡ್ಕೋಬೇಕು. ಇವಾಗ y ನ ವ್ಯಾಲ್ಯೂನ ನಾವು 0 ಅಂತ ಫುಟ್ ಮಾಡ್ಕೊಳ್ಳೋಣ. y ನ ವ್ಯಾಲ್ಯೂನ ನಾವು 0 ಅಂತ ಫುಟ್ ಮಾಡ್ಕೊಂಡ್ರೆ 4x ಪ್ಲಸ್ ಸಾರಿ ಪ್ಲಸ್ ಅಲ್ಲ ಮೈನಸ್ ಇದೆ. 4x ಮೈನಸ್ 2 ಇಂಟು 0, ಯಾಕಂದ್ರೆ y ನ ವ್ಯಾಲ್ಯೂ ನಾವು 0 ಅಂತ ಫುಟ್ ಮಾಡ್ಕೊಂಡಿದ್ವಿ. ಸೊ 2 ಇಂಟು 0 minus 4 is equals to 0. 4x minus 0, ಯಾಕಂದ್ರೆ 2 into 0 is equal to 0 is equals to 4. Therefore 4 ಡಿವೈಡ್ ಆಗುತ್ತೆ. ಸೊ x ವ್ಯಾಲ್ಯೂ is equals to ಎಷ್ಟು ಬರುತ್ತೆ? 1 ಬರುತ್ತೆ. x ವ್ಯಾಲ್ಯೂ is equals to 1 ಬರುತ್ತೆ. ಡಿವೈಡ್ ಮಾಡಿದಾಗ 0 ಆಗಲ್ಲ, 1 ವ್ಯಾಲ್ಯೂ ಬರುತ್ತೆ. ಸೊ x is equals to 1. ಸೊ y is equals to 0 ಮಾಡಿದಾಗ x is equals to 1 ವ್ಯಾಲ್ಯೂ ಬಂತು. ಇವುಗಳನ್ನು ಕೂಡ ನಾವು ಏನ್ ಮಾಡಬೇಕು? ವ್ಯಾಲ್ಯೂ ಫುಟ್ ಮಾಡ್ಕೊಂಡು ಹೋಗೋಣ. ವ್ಯಾಲ್ಯೂ ಫುಟ್ ಮಾಡ್ಕೊಂಡು ಹೋಗ್ಬೇಕಂದ್ರೆ ನೋಡ್ಕೊಳ್ಳಿ. ಸಾರಿ, ದಿಸ್ is minus 2. This is minus 2. Therefore 0, x ನ ವ್ಯಾಲ್ಯೂ 0, y ನ ವ್ಯಾಲ್ಯೂ minus 2. x ನ ವ್ಯಾಲ್ಯೂ 0, y ನ ವ್ಯಾಲ್ಯೂ minus 2. This is C. Then again x ನ ವ್ಯಾಲ್ಯೂ 1, y ನ ವ್ಯಾಲ್ಯೂ 0. x ನ ವ್ಯಾಲ್ಯೂ 1, y ನ ವ್ಯಾಲ್ಯೂ 0. This comes here. 1, 0. This is point D. ಸೊ ಇವುಗಳನ್ನು ಕೂಡ ನಾವು ಏನ್ ಮಾಡೋಣ? ಇವಾಗ ಜಾಯಿನ್ ಮಾಡೋಣ. ಇದನ್ನು ಕೂಡ ನಾವು ಜಾಯಿಂಟ್ ಮಾಡಿದಾಗ ನಮ್ ಲೈನ್ಸ್ ಎಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ ನೋಡ್ಕೊಳ್ಳಿ. ಇನ್ ದಿಸ್ ಪಾಯಿಂಟ್ ಇದನ್ನ ನಾವು ಇ ಅಂತ ಅನ್ಕೊಳ್ಳೋಣ. ಇದು ಎಲ್ಲಿ ಬರುತ್ತೆ ನೋಡ್ಕೊಳ್ಳಿ? +2 x ನ ವ್ಯಾಲ್ಯೂ ಕೂಡ 2 ಬರುತ್ತೆ, y ನ ವ್ಯಾಲ್ಯೂ ಕೂಡ 2 ಬರುತ್ತೆ. therefore ಇದರ ಆನ್ಸರ್ ಏನ್ ಬರುತ್ತೆ ಅಂತ ನೋಡ್ಕೊಂಡು ಹೋಗ್ಬೇಕಾದ್ರೆ x is equals to 2, then y is equals to also 2. therefore ಇದರ ಆನ್ಸರ್ ಏನಂದ್ರೆ 2 ಅಂತ ನಾವು ಹೇಳ್ಬೋದು. ದೆನ್ ಇವಾಗ ನಾವೇನಂದ್ರೆ ಫೋರ್ತ್ ಕ್ವಶನ್ ಅನ್ನ ನಿಮ್ಗೆ ಸೊಲ್ಯೂಷನ್ ಮಾಡಿ ಅಂತ ಬಿಡ್ತಾ ಇದ್ದೀನಿ. ಸೊ ನೀವೇ ಟ್ರೈ ಮಾಡ್ಕೊಳ್ಳಿ. ದೆನ್ ವಿ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ಗೆ ನಾವು ಇವಾಗ ಏನ್ ಮಾಡೋಣ? ದ ಫಿಫ್ತ್ ಕ್ವಶನ್ ಏನಂತ ಹೇಳ್ತಂದ್ರೆ half of the perimeter of the rectangular garden. half of the perimeter of the rectangular garden ಏನಂದ್ರೆ ಪೆರಿಮೀಟರ್ ಇರುತ್ತಲ್ಲ, ಅದು ರೆಕ್ಟಾಂಗಲ್ ಗಾರ್ಡನ್ ನ ಪೆರಿಮೀಟರ್ ನ ಅರ್ಧನಷ್ಟು ಭಾಗ ಅಂತ ನಾವು ಹೇಳ್ಬೋದು. whose length is 4 meter more than its width. ಏನಂದ್ರೆ ಅದ್ರ ಲೆಂತ್ ಇದ್ದು 4 ಮೀಟರ್ ಜಾಸ್ತಿ ಇದೆ ಅದಕ್ಕಿಂತ ವಿಡ್ತ್ ಗಿಂತ ಅಂತ ನಾವು ಹೇಳ್ಬೋದು. ಈಸ್ 36 ಮೀಟರ್, ಏನಂದ್ರೆ ಅದು 36 ಮೀಟರ್ ಇದೆ. ಫೈಂಡ್ ದ ಡೈಮೆನ್ಷನ್ ಆಫ್ ದ ಗಾರ್ಡನ್. ಏನಂದ್ರೆ ಫೈಂಡ್ ದ ಡೈಮೆನ್ಷನ್ಸ್ ಆಫ್ ದ ಗಾರ್ಡನ್. ಫಸ್ಟ್ ಆಫ್ ಆಲ್ ನಾವು ಇಲ್ಲಿ ಏನನ್ನ ಮಾಡ್ಕೋಬೇಕಂದ್ರೆ ಪೆರಿಮೀಟರ್ ಆಫ್ ರೆಕ್ಟಾಂಗಲ್ದು ಏನ್ ಮಾಡ್ಕೋಬೇಕು? ನಾವು ಫಾರ್ಮುಲಾನ
ಪುಟ್ ಮಾಡ್ಕೋಬೇಕು. ದಟ್ ಫಾರ್ಮುಲಾ ಇಸ್ 2 into length plus width ಅಂತ ನಾವು ಹೇಳಬಹುದು. 2 into length plus width ಅಂತ ಹೇಳ್ಬೋದು. ಇಲ್ಲಿ ಏನಂತ ಹೇಳಿದ್ದಾರೆ, ಇಲ್ಲಿ ನಾವು ಲೆಂತ್ ನ ನಾವು ಇಲ್ಲಿ ಲೆಂತ್ ನ ನಾವು ಏನಂತ ಇಟ್ಕೊಳ್ಳೋಣ, ಎಕ್ಸ್ ಅಂತ ಅನ್ಕೊಳ್ಳೋಣ. ದೆನ್ ವಿಡ್ತ್ ನ y ಅಂತ ಅನ್ಕೊಳ್ಳಿ. ಇವಾಗ ನಾವು ಹಾಫ್ ಆಫ್ ದ ಪೆರಿಮೀಟರ್ ಅಂತ ಹೇಳಿದ್ದಾರೆ. ಹಾಫ್ ಆಫ್ ದ ಪೆರಿಮೀಟರ್ ಮೀನ್ಸ್ 1/2 ಅಂತ ಹೇಳ್ಬೋದು. ಇಂಟು ಪೆರಿಮೀಟರ್ ಫಾರ್ಮುಲಾ ಏನ್ ಬರುತ್ತೆ, 2 ಬರುತ್ತೆ. ಸೊ ಇವೆರಡು ಕ್ಯಾನ್ಸಲ್ ಆಗುತ್ತೆ. ಪ್ಲಸ್ ಲೆಂತ್ ಪ್ಲಸ್ ವಿಡ್ತ್ ಅಂತ ನಾವು ಹೇಳ್ಬೋದು. ಈಜಿ ಕೋಸ್ಟ್ ಎಷ್ಟಿದೆ ನೋಡಿ, 36 ಮೀಟರ್ ಇದೆ. 36 ಮೀಟರ್ ಇದೆ. ಇದ್ರ ಮುಖಾಂತರ ನಮ್ಗೆ ಏನ್ ಗೊತ್ತಾಗತ್ತೆ, ಲೆಂತ್ ನ ಎಕ್ಸ್ ಅಂತ ಫುಟ್ ಮಾಡ್ಕೊಂಡಿದ್ವಿ, ವಿಡ್ತ್ ನ y ಅಂತ ಫುಟ್ ಮಾಡ್ಕೊಂಡಿದ್ವಿ. ಸೊ 36, ದಿಸ್ ಇಸ್ ಇಕ್ವೇಶನ್ 1. ಓಕೆ, ಫಸ್ಟ್ ಇಕ್ವೇಶನ್ ಕ್ರಿಯೇಟ್ ಆಯ್ತು. ದೆನ್ ವಿ ವಿಲ್ ಗೋ ಫಾರ್ ದ ಸೆಕೆಂಡ್ ಇಕ್ವೇಶನ್. ಸೆಕೆಂಡ್ ಇಕ್ವೇಶನ್ ಅನ್ನು ಯಾವ ರೀತಿ ನಾವು ಫಾರ್ಮ್ ಮಾಡ್ಕೋಬೇಕಂದ್ರೆ ನೋಡ್ಕೊಳ್ಳಿ. ಲೆಂತ್ ಈಸ್ 4 ಮೀಟರ್ ಮೋರ್ ದನ್ ವಿಡ್ತ್. ಏನಂದ್ರೆ ಲೆಂತ್ ಇದ್ದಿದ್ದು ಏನಿದೆ 4 ಮೀಟರ್ ಜಾಸ್ತಿ ಇದೆ ಯಾವುದಕ್ಕಿಂತ, ವಿಡ್ತ್ ಕಿಂತ. ಸೊ ಇಲ್ಲಿ ಲೆಂತ್ ನ ವ್ಯಾಲ್ಯೂ ಇಸ್ ಈಕ್ವಲ್ ಟು ಎಕ್ಸ್ ಅಂತ ನಾವು ಅನ್ಕೊಂಡಿದ್ವಿ, 4 ಪ್ಲಸ್ y ಅಂತ ಹೇಳ್ಬೋದು. ಸೊ ಇಲ್ಲಿ ನಮ್ಗೆ ಏನ್ ಗೊತ್ತಾಗತ್ತೆ ಅಂದ್ರೆ ಎಕ್ಸ್ ಮೈನಸ್ y, ಇದು y ಇದ್ದು ಈಚೆ ಕಡೆ ಬಂದ್ರೆ ಮೈನಸ್ ಆಗುತ್ತೆ, ಈಸ್ ಈಕ್ವಲ್ಸ್ ಟು 4 ಅಂತ ಹೇಳ್ಬೋದು. ದಿಸ್ ಇಸ್ ಇಕ್ವೇಶನ್ 2. ಇವಾಗ ನಮಗೆ ಎರಡು ಇಕ್ವೇಶನ್ಗಳು ಕರೆಕ್ಟ್ ಆಗಿ ಸಿಕ್ಕೊಂಡಿವೆ. ಈಗ ನಾವು ಇವುಗಳದ್ದು ಏನು ವ್ಯಾಲ್ಯೂ ಫುಟ್ ಮಾಡ್ಕೋಬೇಕು. ವ್ಯಾಲ್ಯೂ ಫುಟ್ ಮಾಡ್ಕೊಂಡು ಏನ್ ಮಾಡ್ಬೇಕಂದ್ರೆ ಪಾಯಿಂಟ್ಸ್ ಅನ್ನ ಇಕ್ಕೋಬೇಕು. ಪಾಯಿಂಟ್ಸ್ ಅನ್ನ ಇಕ್ಕೊಂಡು ಗ್ರಾಫ್ ನಲ್ಲಿ ನಾವು ಏನ್ ಮಾಡ್ಬೇಕಂದ್ರೆ ಡೈಮೆನ್ಷನ್ ಅನ್ನ ಅಂದ್ರೆ ಆನ್ಸರ್ ಅನ್ನ ಕಂಡುಹಿಡಿಯೋದು ಮಾತ್ರ ಬಾಕಿ ಇದೆ. ಇವಾಗ ನಾವು ಏನ್ ಮಾಡೋದು, ಇಲ್ಲಿ ರೀತಿ ಬಾಕ್ಸ್ ಹಾಕೋಣ. ಫಸ್ಟ್ ಆಫ್ ಆಲ್ ನಾವ್ ಏನ್ ಮಾಡೋಣ, ಫಸ್ಟ್ ಇಕ್ವೇಶನ್ 1 ಏನು, ಇಕ್ವೇಶನ್ 1 ವ್ಯಾಲ್ಯೂಸ್ ಅನ್ನ ಕಂಡುಕೊಳ್ಳೋಣ. ಇಕ್ವೇಶನ್ 1 ವ್ಯಾಲ್ಯೂಸ್ ಅನ್ನ ಕಂಡುಕೊಳ್ಳೋಣ. ಇಕ್ವೇಶನ್ 1 ವ್ಯಾಲ್ಯೂಸ್ ಕಂಡುಹಿಡ್ಕೋಬೇಕಂದ್ರೆ 1 ಮಿನಿಟ್. ಇಕ್ವೇಶನ್ 1 ವ್ಯಾಲ್ಯೂಸ್ ಅನ್ನ ಕಂಡುಹಿಡ್ಕೋಬೇಡ. ಅದರಲ್ಲಿ ಫಸ್ಟ್ ಒನ್, ದಿಸ್ ಇಸ್ ಎಕ್ಸ್, ದಿಸ್ ಇಸ್ ವೈ. ಇಲ್ಲಿ ಈ ರೀತಿ ಮಾಡ್ಕೊಳ್ಳೋಣ. ಇಕ್ವೇಶನ್ 1 ನಲ್ಲಿ ಏನಿದೆ, ಎಕ್ಸ್ ಪ್ಲಸ್ ವೈ ಇದೆ. ನಾವು ಇವಾಗ ಎಕ್ಸ್ ನ ವ್ಯಾಲ್ಯೂ ಇಸ್ ಈಕ್ವಲ್ಸ್ ಟು 0 ಅಂತ ಇಟ್ಕೊಂಡ್ರೆ ಅವಾಗ ಏನಾಗುತ್ತೆ ನೋಡ್ಕೊಳ್ಳಿ. ಇಕ್ವೇಶನ್ 1 ನಲ್ಲಿ 0 ಪ್ಲಸ್ y ಈಸ್ ಈಕ್ವಲ್ಸ್ ಟು 36 ಅಂತ ಬರುತ್ತೆ. ದೇರ್ ಫಾರ್ ಎಕ್ಸ್ ನ ವ್ಯಾಲ್ಯೂ 0, y ನ ವ್ಯಾಲ್ಯೂ 36 ಅಂತ ಬಂತು. ಓಕೆ, ದೆನ್ y ಈಸ್ ಈಕ್ವಲ್ಸ್ ಟು 0 ಅಂತ ಇಟ್ಕೊಂಡ್ರೆ ಅಲ್ಲಿ ಏನ್ ಬರುತ್ತೆ, x ಪ್ಲಸ್ 0 ಈಸ್ ಈಕ್ವಲ್ಸ್ ಟು 36. ದೆನ್ 0, 36. ಇವಾಗ ನೋಡ್ಕೊಳ್ಳೋಣ, ನಮ್ಮ ಗ್ರಾಫ್ ನಲ್ಲಿ 36 ಅಂಕಿ ಇದೆಯಾ, ಇಲ್ಲ. ಸೊ ಗ್ರಾಫ್ ಅನ್ನ ದೊಡ್ಡದಾಗಿ ಬರ್ಕೋಬೇಕಾಗತ್ತೆ. ಸೊ ಅವಾಗ ನಾವೇನ್ ಮಾಡ್ಬೇಕಂದ್ರೆ ಅಲ್ಟರ್ನೇಟ್ ಮೆಥಡ್ ಅನ್ನ ಕಂಡುಹಿಡ್ಕೋಬೇಕು. ಯಾವ್ದಾದ ಅಲ್ಟರ್ನೇಟ್ ಮೆಥಡ್, ಇವಾಗ ಇದಲ್ದೇನೆ ಇದರಲ್ಲಿ ನೋಡ್ಕೊಳ್ಳಿ, ನಾವು ಎಕ್ಸ್ ನ ವ್ಯಾಲ್ಯೂವನ್ನ ಸ್ವಲ್ಪ ಜಾಸ್ತಿ ಇಟ್ಕೊಳ್ಳೋಣ. ಯಾವ ರೀತಿ ಜಾಸ್ತಿ ಇಟ್ಕೊಳ್ಳೋಣ, ಎಕ್ಸ್ ನ ವ್ಯಾಲ್ಯೂವನ್ನ ನಾವು ಇವಾಗ ಏನಂತ ಇಟ್ಕೊಳ್ಳೋಣ, 0ಗಿಂತನೂ ನಾವು ನಮ್ಮಲ್ಲಿ 20 ಇದೆ ಅನ್ಕೊಳ್ಳಿ. ಸೊ ನಾವೇನ್ ಮಾಡ್ಕೊಳ್ಳೋಣ, ಎಕ್ಸ್ ನ ವ್ಯಾಲ್ಯೂವನ್ನ 20 ಇಟ್ಕೊಳ್ಳೋಣ. ಏನು, ಎಕ್ಸ್ ನ ವ್ಯಾಲ್ಯೂವನ್ನ ನಾವು 20, ಇವಾಗ ಎಕ್ಸ್ ನ ವ್ಯಾಲ್ಯೂವನ್ನ ನಾವು 20 ಇಟ್ಕೊಂಡು ಆಡ್ಕೊಳ್ಳಿ. ಇಲ್ಲಿಯೂ ಕೂಡ
ಎಕ್ಸ್ ನ ವ್ಯಾಲ್ಯೂವನ್ನು ನಾವು 20 ಇಟ್ಕೊಂಡ್ವಿ ಅನ್ಕೊಳ್ಳಿ. ಆವಾಗ 20 ಪ್ಲಸ್ ವೈ ಈಸ್ ಈಕ್ವಲ್ ಟು 36 ಆಗುತ್ತೆ. ದೆನ್ y ಈಸ್ ಈಕ್ವಲ್ಸ್ ಟು 36 ಮೈನಸ್ 20 ಆಗುತ್ತೆ. ಆನ್ಸರ್ ಏನ್ ಬರುತ್ತೆ ಅಂದ್ರೆ 16 ಆನ್ಸರ್ ಬರುತ್ತೆ. ದೇರ್ಫೋರ್ 16 ಆನ್ಸರ್ ಬಂತು. ಓಕೆ, ದೆನ್ ವಿ ವಿಲ್ ಗೋ ಫಾರ್ ದ ಸೆಕೆಂಡ್ ಒನ್. ನಾವು ಇವಾಗ y ಅನ್ನ ಏನಂತ ಇಟ್ಕೊಳ್ಳೋಣ, y ನ 20 ಅಂತ ಇಟ್ಕೊಳ್ಳೋಣ. ಗ್ರಾಫ್ ನಲ್ಲಿ 20 ವರೆಗೂ ಮಾರ್ಕಿಂಗ್ ಇದೆ. ಸೊ y ನ ನಾವು ಇವಾಗ 20 ಅಂತ ಇಟ್ಕೊಳ್ಳೋಣ. y ನ ನಾವು 20 ಅಂತ ಇಟ್ಕೊಂಡ್ರೆ ಅವಾಗ ಸೇಮ್ x ಪ್ಲಸ್ 20 ಈಸ್ ಈಕ್ವಲ್ಸ್ ಟು 36 ಅಂತ ಬರುತ್ತೆ. ಸೊ x ಈಸ್ ಈಕ್ವಲ್ಸ್ ಟು 36 ಮೈನಸ್ 20. ದೇರ್ಫೋರ್ ಆನ್ಸರ್ ಇಸ್ 16 ಅಂತ ಬರುತ್ತೆ. ಇವಾಗ ದಿಸ್ ಇಸ್ 20, ದಿಸ್ ಇಸ್ 16 ಅಂತ ನಾವು ಹೇಳ್ಬೋದು. ಇದ್ರದ್ದು ಗ್ರಾಫ್ ಲೈನ್ ಅನ್ನ ಮಾಡ್ಕೊಳ್ಳೋಣ. ಫಸ್ಟ್ ಒನ್ x ನ ವ್ಯಾಲ್ಯೂ 20, y ನ ವ್ಯಾಲ್ಯೂ 16. x ನ ವ್ಯಾಲ್ಯೂ 20, y ನ ವ್ಯಾಲ್ಯೂ 16. x ನ ವ್ಯಾಲ್ಯೂ 20 ಇಲ್ಲಿವರೆಗೂ ಬಂತು, y ನ ವ್ಯಾಲ್ಯೂ 16 ಇಲ್ಲಿವರೆಗೂ ಬಂತು. ಇವೆರಡು ಲೈನ್ಗಳನ್ನ ಜಾಯಿನ್ ಮಾಡಿದಾಗ this point and this point, this is the point. ಈ ಪಾಯಿಂಟ್ ಏನಂದ್ರೆ 20, 16, ದಟ್ ಈಸ್ ಈ ಪಾಯಿಂಟ್ ಅಂತ ಅನ್ಕೊಳ್ಳೋಣ. ದೆನ್ ಸೆಕೆಂಡ್ ಏನಿದೆ ಅಂದ್ರೆ x ನ ವ್ಯಾಲ್ಯೂ 16, y ನ ವ್ಯಾಲ್ಯೂ 20. ಏನಂದ್ರೆ x ನ ವ್ಯಾಲ್ಯೂ 16, y ನ ವ್ಯಾಲ್ಯೂ 20. x ನ ವ್ಯಾಲ್ಯೂ 16 ಅಂದ್ರೆ ಎಲ್ಲಿ ಬಂತು, x ನ ವ್ಯಾಲ್ಯೂ 16 ಇಲ್ಲಿಗೆ ಬಂತು. y ನ ವ್ಯಾಲ್ಯೂ 20 ಅಂದ್ರೆ ದಟ್ ಈಸ್ ಕಮ್ಸ್ ಹಿಯರ್. ಅದನ್ನ ನಾವು ಹೇಗೆ ಪುಟ್ ಮಾಡ್ಕೋಬೇಕಂದ್ರೆ ದಿಸ್ ಕಮ್ಸ್ ಹಿಯರ್. ಆ ಲೈನು ಈ ರೀತಿ ಹೋಗುತ್ತೆ ನೋಡ್ಕೊಳ್ಳಿ, ಈ ರೀತಿ ಹೊರಗಡೆಯಿಂದ ಹೋಗುತ್ತೆ. ದಟ್ ಈಸ್ 16, 20, ದಟ್ ಕಮ್ಸ್ ಬಿ. ಓಕೆ, ದಟ್ ಕಮ್ಸ್ ಬಿ. ಅದು ಈ ರೀತಿ ಹೋಗುತ್ತೆ. ಈ ರೀತಿ ಹೋದಾಗ ನಾವು ಲೈನ್ ಅನ್ನ ಜಾಯಿನ್ ಮಾಡ್ಕೊಳ್ಳೋಣ. ನಾವು ಇವಾಗ ಲೈನ್ ಅನ್ನ ಜಾಯಿನ್ ಮಾಡ್ಕೊಂಡ್ವಿ. ಓಕೆ, ದೆನ್ ಇವಾಗ ನಾವು ಸೆಕೆಂಡ್ ಇಕ್ವೇಶನ್ ಅನ್ನ ಸೊಲ್ಯೂಷನ್ ನೋಡ್ಕೊಂಡು ಹೋಗೋಣ. ಸೆಕೆಂಡ್ ಇಕ್ವೇಶನ್, ಫಸ್ಟ್ ಇಕ್ವೇಶನ್ ಆಯ್ತು. ನಾವು ಇಕ್ವೇಶನ್ 2 ಅದರದ್ದು ಕೂಡ ಎಕ್ಸ್ ವೈ. ಓಕೆ, ಅಂತ ಇಟ್ಕೊಳ್ಳೋಣ. ಇವಾಗ ಇಕ್ವೇಶನ್ ಅಲ್ಲಿ ಎಕ್ಸ್ ನ ವ್ಯಾಲ್ಯೂ 0 ಅಂತ ಇಟ್ಕೊಂಡ್ವಿ ಅನ್ಕೊಳ್ಳಿ. ಸೊ ಮೈನಸ್ 0 ಮೈನಸ್ ವೈ ಇಸ್ ಈಕ್ವಲ್ಸ್ ಟು 4 ಅಂತ ಬರುತ್ತೆ. ಓಕೆ, ಎಕ್ಸ್ ನ ವ್ಯಾಲ್ಯೂ 0 ಅಂತ ಇಟ್ಕೊಂಡ್ವಿ. 0 ಮೈನಸ್ ವೈ ಇಸ್ ಈಕ್ವಲ್ಸ್ ಟು 4 ಅಂತ ಬರುತ್ತೆ. y is equals to minus 4 ಅಂತ ಬರುತ್ತೆ. y is equals to minus 4. ದೆನ್ ಇವಾಗ ನಾವು y ನ ವ್ಯಾಲ್ಯೂವನ್ನ 0 ಇಟ್ಕೊಂಡ್ವಿ ಅನ್ಕೊಳ್ಳಿ. y ನ ವ್ಯಾಲ್ಯೂವನ್ನ ನಾವು ಇವಾಗ 0 ಇಟ್ಕೊಂಡ್ವಿ. ಅವಾಗ x minus 0 is equals to 4. Therefore x is equals to 4. x ನ ವ್ಯಾಲ್ಯೂ 4 ಅಂತ ಬರುತ್ತೆ. ಸೊ ಇವುಗಳನ್ನು ನಾವು ಗ್ರಾಫ್ ನಲ್ಲಿ ಇವಾಗ ಫುಟ್ ಮಾಡ್ಕೋಬೇಕು. ಗ್ರಾಫ್ ನಲ್ಲಿ ಫುಟ್ ಮಾಡ್ಕೋಬೇಕಂದ್ರೆ ಎಕ್ಸ್ ಫಸ್ಟ್ ವ್ಯಾಲ್ಯೂಸ್ ಏನ್ ಬಂದಿದೆ, 0 ಮೈನಸ್ ವೈ. ಏನು, ಎಕ್ಸ್ ನ ವ್ಯಾಲ್ಯೂ 0 ಬರುತ್ತೆ, ವೈ ನ ವ್ಯಾಲ್ಯೂ ಮೈನಸ್ 4 ಬರುತ್ತೆ. ಓಕೆ, 0 ಮೈನಸ್ 4, ದಿಸ್ ಇಸ್ 3 ಪಾಯಿಂಟ್. ಅಂಡ್ ಸೆಕೆಂಡ್ ನಲ್ಲಿ ಎಕ್ಸ್ ನ ವ್ಯಾಲ್ಯೂ 4 ಬಂದಿದೆ, ವೈ ನ ವ್ಯಾಲ್ಯೂ 0 ಬಂದಿದೆ. ಎಕ್ಸ್ ನ ವ್ಯಾಲ್ಯೂ 4 ಬಂದಿದೆ, y ನ ವ್ಯಾಲ್ಯೂ 0 ಬಂದಿದೆ. ದಟ್ ಕಮ್ಸ್ ಹಿಯರ್, ದಟ್ ಈಸ್ 4, 0, ದಟ್ ಈಸ್ ಡಿ ಪಾಯಿಂಟ್. ಇದನ್ನ ನಾವು ಇವಾಗ ಜಾಯಿನ್ ಮಾಡ್ಕೊಳ್ಳೋಣ. ಯಾವ್ದನ್ನ, ಇದನ್ನ ನಾವು ಇವಾಗ ಜಾಯಿನ್ ಮಾಡ್ಕೊಂಡ್ವಿ ಅನ್ಕೊಳ್ಳಿ. ಇದನ್ನ ನಾವು ಇವಾಗ ಜಾಯಿನ್ ಮಾಡ್ಕೊಂಡ್ವಿ ಅನ್ಕೊಳ್ಳಿ. ಇದನ್ನ ನಾವು ಇವಾಗ ಜಾಯಿನ್ ಮಾಡ್ಕೊಂಡ್ವಿ ಅನ್ಕೊಳ್ಳಿ. ದಟ್ ಲೈನ್ಸ್ ಕೋಇನ್ಸಿಡೆನ್ಸ್ ಅಟ್ ದ ಪಾಯಿಂಟ್ ಎ. ಪಾಯಿಂಟ್ ಎ ನಲ್ಲಿ ಏನಾಗುತ್ತೆ, ಕನ್ಸಿಸ್ಟೆಂಟ್ ಆಗುತ್ತೆ ಅಥವಾ ಇಂಟರ್ಸೆಕ್ಟ್ ಆಗುತ್ತೆ. ಇಂಟರ್ಸೆಕ್ಟ್ ಆದಾಗ ವ್ಯಾಲ್ಯೂಸ್ ಏನ್ ಬರುತ್ತೆ ಅಂದ್ರೆ x is equals to 20,
y is equals to 16. ಸೊ ಇಲ್ಲಿ ಲೆಂತ್ ನ ವ್ಯಾಲ್ಯೂ ಎಷ್ಟು ಬರುತ್ತೆ 20 ಮೀಟರ್ ಅಂಡ್ ವಿಡ್ತ್ ನ ವ್ಯಾಲ್ಯೂ ಎಷ್ಟು ಬರುತ್ತೆ 16 ಮೀಟರ್ ಅಂತ ನಾವು ಹೇಳ್ಬೋದು. ಇದ್ರ ಮುಖಾಂತರ ನಮಗೆ ಸೊಲ್ಯೂಷನ್ ನಾವು ಕಂಡುಕೊಂಡ್ವಿ. Now we will go for the sixth question. Sixth question is very 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 easy. Sixth question ಹೇಗೆ easy? ಇಲ್ಲೇನಂತ ಹೇಳಿದರೆ given the linear equation 2x plus 3y minus 8, write another linear equation in two variables such as the geometrical representation of the ಫೇರೋ ಸೊ ಫಾರ್ಮ್ಡ್ ಈಸ್ ಅಂತ ಹೇಳಿದ್ದಾರೆ. ಏನಂತ ಕೊಟ್ಟಿದ್ದಾರೆ ಅಂದ್ರೆ ಇದರಲ್ಲಿ ನೋಡ್ಕೊಂಡು ಹೋಗಿ, ಏನು ಜಿಯೋಮೆಟ್ರಿಕಲ್ ಫಾರ್ಮೇಶನ್ ಅನ್ನು ನೀವೇ ಮಾಡ್ಕೊಳ್ಳಿ. ಇವುಗಳದ್ದು ಯಾವ ರೀತಿ ಲೈನ್ಸ್ ಅನ್ನ ಬರುತ್ತೆ ಅಂತ ಹೇಳ್ತೀನಿ. ಇಲ್ಲಿ ಏನಂತ ಕೊಟ್ಟಿದ್ದಾರೆ ಅಂದ್ರೆ 2 ವೇರಿಯೇಬಲ್ಸ್ ಅನ್ನ ಕಂಡುಹಿಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಅದರಲ್ಲಿ ಈ ಇಕ್ವೇಶನ್ಗೆ ಇಂಟರ್ಸೆಕ್ಟಿಂಗ್ ಲೈನ್ ಆಗ್ತಕ್ಕಂತ ಒಂದು ಇಕ್ವೇಶನ್ ಅನ್ನು ಕಂಡುಹಿಡಿಯಿರಿ, ಪ್ಯಾರಲಲ್ ಲೈನ್ ಆಗ್ತಕ್ಕಂತ ಒಂದು ಇಕ್ವೇಶನ್ ಅನ್ನು ಕಂಡುಹಿಡಿಯಿರಿ, ಕೋಇನ್ಸಿಡೆಂಟ್ ಲೈನ್ ಆಗ್ತಕ್ಕಂತ ಒಂದು ಇಕ್ವೇಶನ್ ಅನ್ನು ಕಂಡುಹಿಡಿಯಿರಿ. ಹೇಗೆ ಕಂಡುಹಿಡಿಯೋದು ಅನ್ಕೊಂಡ್ರೆ, ಇವಾಗ A1 ಏನಿದೆ 2 ಇದೆ, B1 ಏನಿದೆ 3 ಇದೆ, C1 ಏನಿದೆ -8 ಇದೆ. ಇವಾಗ ನಾವು ಇಂಟರ್ಸೆಕ್ಟಿಂಗ್ ಲೈನ್ಸ್ ಅನ್ನ ಕಂಡುಹಿಡ್ಕೋಬೇಕಂದ್ರೆ A1 by A2 is not equal to B1 by B2 ಆಗಬೇಕು. ಸೊ ಆ ರೀತಿ ಬರ್ಬೇಕಂದ್ರೆ ನಾವು ಯಾವ ರೀತಿ ಲೈನ್ಸ್ ಅನ್ನ ಯಾವ ರೀತಿ ಮಾಡ್ಕೋಬೇಕಂದ್ರೆ, ಇವಾಗ A2 ವ್ಯಾಲ್ಯೂ ಅನ್ನ ನಾವು 1 ಅಂತ ಇಟ್ಕೊಂಡ್ವಿ. ದೆನ್ ಅಗೇನ್ B2 ವ್ಯಾಲ್ಯೂ ಅನ್ನು ಕೂಡ ನಾವು 1 ಅಂತ ಇಟ್ಕೊಂಡ್ವಿ ಅನ್ಕೊಳ್ಳಿ. ಅವಾಗ ಏನಾಗುತ್ತೆ, A1 is not equal to A2 ಆಗುತ್ತೆ. ಓಕೆ, 2 is not equal to 3 ಆಗುತ್ತೆ. therefore A1 by A2 is not equal to B1 by B2 ಆಗುತ್ತೆ. ಅದರ ಇಕ್ವೇಶನ್ ಯಾವ್ದಾಗತ್ತೆ ಅಂತ ಅನ್ಕೊಂಡು ಹೋದ್ರೆ, ಒಂದನೇದರದ್ದು ಇಕ್ವೇಶನ್ ಯಾವ್ದಾಗತ್ತೆ ಅಂತ ನೋಡ್ಕೊಂಡು ಹೋದ್ರೆ x plus y is equals to, take it something, c ನ ವ್ಯಾಲ್ಯೂನ C2 ನ ವ್ಯಾಲ್ಯೂನ 2 ಅಂತ ಇಟ್ಕೊಳ್ಳಿ. ಓಕೆ, C2 ನ ವ್ಯಾಲ್ಯೂನ 2 ಅಂತ ಇಟ್ಕೊಳ್ಳಿ. ದಿಸ್ ಇಸ್ ಇಕ್ವೇಶನ್ 2. ಇದರದ್ದು ನೀವು ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಮಾಡಿ ಮತ್ತೆ ಯಾವ ರೀತಿ ಲೈನ್ಸ್ ಇಂಟರ್ಸೆಕ್ಟ್ ಆಗ್ತವೆ ಅಂತ ನೀವೇ ನೋಡ್ಕೊಳ್ಳಿ. ದೆನ್ ವಿ ವಿಲ್ ಗೋ ಫಾರ್ ಸೆಕೆಂಡ್ ಕ್ವಶನ್. ಸೆಕೆಂಡ್ ಕ್ವಶನ್ ಪ್ಯಾರಲಲ್ ಆಗಿ ಯಾವ ರೀತಿ ಮಾಡೋದು, ಪ್ಯಾರಲಲ್ ಯಾವ ರೀತಿ ಮಾಡ್ಕೊಂಡ್ರೆ A1 by A2 is equals to B1 by B2 is not equal to C1 by C2 ಮಾಡಬೇಕು. ಇವಾಗ ನಾವು ಯಾವ ರೀತಿ ಮಾಡಬೇಕು ಅಂತ ನೋಡ್ಕೊಂಡು ಹೋಗ್ಬೇಕಾದ್ರೆ ನೋಡ್ಕೊಳ್ಳಿ. ಇವಾಗ A2 ನ ವ್ಯಾಲ್ಯೂವನ್ನ ನಾವು 4 ಇಟ್ಕೊಂಡ್ವಿ. ದೆನ್ B2 ನ ವ್ಯಾಲ್ಯೂವನ್ನ ನಾವು 6 ಇಟ್ಕೊಂಡ್ವಿ ಅನ್ಕೊಳ್ಳಿ. ದೆನ್ C2 ನ ವ್ಯಾಲ್ಯೂವನ್ನ ನಾವು ಏನು 9 ಇಟ್ಕೊಂಡ್ವಿ ಅನ್ಕೊಳ್ಳಿ. ಅವಾಗ ಆಗತ್ತೆ ನೋಡ್ಕೊಳ್ಳಿ ಯಾವ ರೀತಿ, ಇದೇ ಫಾರ್ಮುಲಾನ ಫಾಲೋ ಆಗುತ್ತೆ. ಸೊ ಇದರ ಇಕ್ವೇಶನ್ ಯಾವ್ದು ಬರುತ್ತಂದ್ರೆ 4x plus 6y plus 9. ಸಾರಿ, ದಿಸ್ ಇಸ್ -2 ಅಂತ ಅನ್ಕೊಳ್ಳಿ. ಓಕೆ, plus 9 is equals to 0. ದಿಸ್ ಇಸ್ ಇಕ್ವೇಶನ್ 2. ಇದೇನಂದ್ರೆ ಪ್ಯಾರಲಲ್ ಲೈನ್ದು ಇಕ್ವೇಶನ್ ಆಯ್ತು. ಇನ್ನ ಕೋಇನ್ಸಿಡೆಂಟ್ ಲೈನ್ಸ್ದು ನೀವೇ ಸೇಮ್ ದ ವೇ ಕ್ರಿಯೇಟ್ ಮಾಡ್ಕೊಳ್ಳಿ ಅಂಡ್ ಅದನ್ನ ನೀವು ಏನ್ ಮಾಡಿ ಅಂದ್ರೆ ಸೊಲ್ಯೂಷನ್ ಅನ್ನ ಮಾಡಿ. ದೆನ್ ದ ಲಾಸ್ಟ್ ಕ್ವಶನ್ ಏನಂದ್ರೆ, ಡ್ರಾ ದ ಗ್ರಾಫ್ಸ್ ಆಫ್ ಇಕ್ವೇಶನ್ಸ್ x minus 1 is equals to 0 and 3x plus 2y minus 12. Determine the coordinates of the variables from the triangle formed by these lines, and the x-axis and shade the triangle region. ಇಲ್ಲಿ ಏನಂತ ಹೇಳಿದ್ದಾರೆ ಅಂದ್ರೆ, ಏನಂತ ಹೇಳಿದ್ದಾರೆ ಅನ್ಕೊಳ್ಳಿ. ದಿಸ್ ಇಸ್ ಗ್ರಾಫ್, ದಿಸ್ ಇಸ್ y, ದಿಸ್ ಇಸ್ x ಅಂತ ಅನ್ಕೊಳ್ಳಿ.
ಇವಾಗ ಇಕ್ವೇಶನ್ ಒಂದು ಲೈನು ಈ ರೀತಿ ಹೋಗುತ್ತೆ ಅನ್ಕೊಳ್ಳಿ. ಇಕ್ವೇಶನ್ ಇಕ್ಕಿದು ಇಕ್ವೇಶನ್ 1 ಮೀನ್ಸ್ ಇದು 1 ಅಂತ ಅನ್ಕೊಂಡ್ರೆ ದಿಸ್ ಇಸ್ ಇಕ್ವೇಶನ್ 1, ದಿಸ್ ಇಸ್ 2 ಅಂತ ಅನ್ಕೊಂಡ್ರೆ ಇಕ್ವೇಶನ್ 2 ಅನ್ಕೊಳ್ಳಿ. ಅಂಡ್ ಇಕ್ವೇಶನ್ 2 ಲೈನು ಈ ರೀತಿ ಹೋಗುತ್ತೆ ಅನ್ಕೊಳ್ಳಿ. ಓಕೆ, ದಿಸ್ ಇಸ್ ಇಕ್ವೇಶನ್ 2 ಅಂತ ಅನ್ಕೊಳ್ಳಿ. ಅವಾಗ ಎಕ್ಸ್, ದಿಸ್ ಇಸ್ ಎಕ್ಸ್ ಲೈನ್. ಇಲ್ಲಿ ಒಂದು ಟ್ರಯಾಂಗಲ್ ಫಾರ್ಮ್ ಆಗಿದೆ ನೋಡ್ಕೊಳ್ಳಿ. ಈ ಟ್ರಯಾಂಗಲ್ ಅನ್ನೇ ಶೇಡ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಇದನ್ನ ನೀವು ಈಸಿಯಾಗಿ ಶೇಡ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೇನೆ. ಸೊ ಇದನ್ನು ಕೂಡ ನೀವೇ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಕಂಪ್ಲೀಟ್ ಮಾಡೋಕ್ಕಿಂತ ಮುಂಚೆ ನಾನು ಹೇಳೋದೇನಂದ್ರೆ, ನಿಮ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಕ್ಕಿದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಜಾಸ್ತಿ ಜನಕ್ಕೆ ಶೇರ್ ಮಾಡಿ. ನಿಮ್ಗೆ ಯಾವುದೇ ರೀತಿ ಡೌಟ್ ಇದ್ದಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. 8630011051. ದಿಸ್ ಮೈ ವಾಟ್ಸಪ್ ನಂಬರ್. ಅಂಡ್ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡೋದ್ರ ಮುಖಾಂತರ ನೀವು ಎಲ್ಲಾನು ಸೊಲ್ಯೂಷನ್ ಅನ್ನು ಕೇಳ್ಕೋಬಹುದು. ಅಂಡ್ ನಿಮ್ಗೆ ಅದರ್ ವಿಡಿಯೋಸ್ ಅಥವಾ ಯಾವುದೇ ರೀತಿಯಾಗಿರ್ತಕ್ಕಂಥ ಕಂಟೆಂಟ್ ಬೇಕಾಗಿದ್ರೆ ನೀವು ಟೆಲಿಗ್ರಾಮ್ ಗ್ರೂಪ್ ನ ಜಾಯ್ನ್ ಆಗಿ. ಈ ಗ್ರೂಪ್ ನ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀವಿ. ಸೊ ಅಲ್ಲಿ ಹೋಗ್ಬಿಟ್ಟು ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ತುಂಬಾ ಪ್ಲೇ ಲಿಸ್ಟ್ ಗಳ ಲಿಂಕ್ ಅನ್ನ, ಅದಲ್ದೇನೆ ಗ್ರೂಪ್ಸ್ ಲಿಂಕ್ ಅನ್ನು ಕೂಡ ಕೊಟ್ಟಿರ್ತಾನೆ. ಟೆಲಿಗ್ರಾಮ್ ಗ್ರೂಪ್ ಮತ್ತೆ ವಾಟ್ಸಪ್ ಗ್ರೂಪ್ ಅನ್ನು ಕೂಡ ನೀವು ಜಾಯ್ನ್ ಆಗ್ಬೋದು. ವಾಟ್ಸಪ್ ಗ್ರೂಪ್ ಅನ್ನು ಕೂಡ